ಈ ದಿನ ನಾನು ಸ್ವರ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಸ್ವರದ ಧ್ವನಿ ಮತ್ತು ರೂಪ ಈ ಬಗ್ಗೆ ತಮಗೆ ಸ್ವಾಧ್ಯಾಯನ ನೀಡ್ತಾ ಇದ್ದಾನೆ. ಎಲ್ರಿಗೂ ಸಹಕರಿಸಬೇಕು ಅಂತ ಮತ್ತೊಮ್ಮೆ ವಿನಂತಿಯನ್ನ ಮಾಡ್ತೇನೆ. ಸ್ವರ ವಿಜ್ಞಾನದ ಬಗ್ಗೆ ಈಗಾಗಲೇ ನಾನು ಹೇಳ್ಕೊಂಡು ಬಂದಿದ್ದೆ. ಪ್ರಜ್ಞೆಯ ಬಗ್ಗೆ ತಮಗೆ ಹೋದ ವಾರದಲ್ಲಿ ನಾನು ಸ್ವಾಧ್ಯಾಯವನ್ನ ನೀಡಿದ್ದೆ. ಸ್ವರದ ಧ್ವನಿ ಮತ್ತು ರೂಪ, ಸೌಂಡ್ ಆಫ್ ಫಾರ್ಮ್ ಮತ್ತು ಅದರ ಸ್ವರ ಏನು ಅಂತ ಹೇಳ್ಕೊಂಡು ಅದು ಹೇಗೆ ಕಾರ್ಯನಿರ್ವಹಿಸ್ತದೆ ಅಂತ ಹೇಳತಕ್ಕಂಥ ಅಂಶವನ್ನ ನಾವಿವತ್ತು ತಿಳ್ಕೊಳ್ಳೋಣ. ಸ್ವರಯೋಗದಲ್ಲಿ ಉಸಿರಾಟದ ಕಾರ್ಯವು ಅತ್ಯಂತ ವೈಜ್ಞಾನಿಕವಾಗಿದೆ. ಅರಿವು ಉಸಿರಾಟದಲ್ಲಿ, ಅದರ ಚಲನೆಯಲ್ಲಿ, ಅದರ ಧ್ವನಿಯಲ್ಲಿ ಲೀನವಾದಾಗ ಅದು ಮನಸ್ಸಿನ ಮೇಲ್ಮೈ ಪದರಗಳನ್ನ ದಾಟಿ ಬಾಹ್ಯ ಇಂದ್ರಗಳ ಪ್ರಭಾವವನ್ನ ಮೀರಿದ ಉನ್ನತ ಅನುಭವಗಳನ್ನು ಪಡೆಯಲು ಒಂದು ವಾಹನವಾಗಿದೆ. ಯೋಗ ಮತ್ತು ತಂತ್ರವು ಉಸಿರು ಪ್ರಾಣಶಕ್ತಿಯಿಂದ ಕಂಪಿಸುತ್ತದೆ ಎಂದು ವಿವರಿಸುತ್ತದೆ. ಧ್ವನಿಯ ಆವರ್ತನವನ್ನು ಸೃಷ್ಟಿಸದೆ ಕಂಪನಗಳು ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ. ಆದ್ದರಿಂದ ಉಸಿರಾಟವು ಸಹ ಒಂದು ನಿರ್ದಿಷ್ಟ ಧ್ವನಿಯನ್ನ ಹೊಂದಿದ್ದು ಅದನ್ನು ಪ್ರಜ್ಞೆಯ ಒಂದು ನಿರ್ದಿಷ್ಟ ಹಂತದಲ್ಲಿ ಕೇಳಬಹುದು. ಯೋಗ ಚೂಡಾಮಣಿ ಉಪನಿಷತ್ತಿನಲ್ಲಿ ವಿವರಿಸಿರುವಂತೆ ಉಸಿರು ಹಂ ಎಂಬ ಶಬ್ದವನ್ನು ಮಾಡುತ್ತಾ ಹೊರ ಹೋಗುತ್ತದೆ ಮತ್ತು ಸೋ ಎಂಬ ಶಬ್ದವನ್ನು ಉಂಟು ಮಾಡುತ್ತಾ ಒಳಬರುತ್ತದೆ. ಇದು ನಾವು ಕೆಲವು ಧ್ಯಾನ ಕೇಂದ್ರಗಳಲ್ಲಿ ಅಥವಾ ಇಂಥ ಚಾನೆಲ್ಗಳಲ್ಲಿ ನೋಡ್ತೇವೆ. ಅವರು ಧ್ಯಾನ ಮಾಡಿಸುವಾಗ ಸೋಹಂ ಅಂತ ಹೇಳತಕ್ಕಂಥದ್ದನ್ನೇ ಹೇಳಿಸ್ತಾ ಧ್ಯಾನವನ್ನ ಮಾಡಿಸ್ತಾರೆ. ಉದಾಹರಣೆಗೆ ರವಿಶಂಕರ ಆಶ್ರಮದಲ್ಲಿ ಸಹ ಇದನ್ನೇ ಅವರು ಬಳಸ್ತಾರೆ. ಈ ಮೂಲಕ ಜೀವವು ಪ್ರತಿ 24 ಗಂಟೆಗಳಿಗೊಮ್ಮೆ 21,600 ಬಾರಿ ಹಂ ಸೋ ಮಂತ್ರವನ್ನ ನಿರಂತರವಾಗಿ ಜಪಿಸುತ್ತದೆ. ಮಂತ್ರದ ಈ ನಿರಂತರ ಜಪವನ್ನು ಅಜಪ ಜಪ, ಅಜಪ ಜಪ ಎಂದು ಕರೆಯಲಾಗ್ತದೆ. ಉಪನಿಷತ್ತುಗಳು ಮತ್ತಷ್ಟು ಹೇಳುವಂತೆ ಉಸಿರಾಟದೊಂದಿಗೆ ಸೋಹಂ ಮಂತ್ರವನ್ನ ಪ್ರಜ್ಞಾಪೂರ್ವಕವಾಗಿ ಮಾನಸಿಕವಾಗಿ ಜಪಿಸುವುದರಿಂದ ಮಂತ್ರವು ಒಳಗಿವಿಯಲ್ಲಿ ಕೇಳಿಸುವ ಧ್ವನಿಯಾಗಿ ಪ್ರಕಟವಾಗ್ತದೆ. ಇದನ್ನು ಕೇಳಿದ ನಂತರ ವ್ಯಕ್ತಿಯು ಕರ್ಮ ಮತ್ತು ಸಂಸ್ಕಾರಗಳಿಂದ ಮುಕ್ತನಾಗುತ್ತಾನೆ. ಈ ಹೇಳಿಕೆಯನ್ನು ತನಿಖೆ ಮಾಡಿ ನಾವು ಉಸಿರಾಟದ ಮಂತ್ರವನ್ನು ಅನುಭವಿಸಬೇಕಾಗುತ್ತದೆ ಮತ್ತು ಮನಸ್ಸು ಹಾಗೂ ಪ್ರಜ್ಞೆಯ ವಿವಿಧ ಹಂತಗಳಲ್ಲಿ ಅದರ ಪರಿಣಾಮವನ್ನು ಸಹ ನಾವು ಅನುಭವಿಸಬೇಕಾಗುತ್ತದೆ. ಧ್ವನಿಯ ಆಯಾಮಗಳು ಅಂದ್ರೆ ಡೈಮೆನ್ಷನ್ಸ್ ಅಂತ ನಾವು ಹೇಳ್ತೇವಲ್ಲ, ಸೌಂಡಿನ ಡೈಮೆನ್ಷನ್ಸ್ ಏನು ಅಂತ. ಕಿವಿಗಳು ಮತ್ತು ಮೆದುಳಿನ ಸಾಮರ್ಥ್ಯದಿಂದ ನಾವು ಕೇಳುವ ಧ್ವನಿಯು ಕೇವಲ ಗ್ರಹಿಕೆಯ ಒಂದು ಮಂತ್ರ ಮಾತ್ರ. ಧ್ವನಿ ತರಂಗಗಳು ಜಾಗೃತ ಮಟ್ಟದಲ್ಲಿ ಅಸ್ತಿತ್ವದಲ್ಲಿದ್ದರೆ ಅವು ಸೂಕ್ಷ್ಮ ಮಟ್ಟದಲ್ಲಿಯೂ ಅಸ್ತಿತ್ವದಲ್ಲಿ ಇರಲೇಬೇಕು. ಮಾನವನ ಕಿವಿಯು ಗ್ರಹಿಕೆಯ ಅತ್ಯಂತ ಸೀಮಿತ ವ್ಯಾಪ್ತಿಯನ್ನ ಹೊಂದಿದೆ. ಬೆಕ್ಕುಗಳು, ಡಾಲ್ಫಿನ್ಗಳು, ಬಾವಲಿಗಳು ಮತ್ತು ಇತರ ಅನೇಕ ಪ್ರಾಣಿಗಳು ಎಷ್ಟು ತೀಕ್ಷ್ಣವಾದ ಶ್ರವಣೇಂದ್ರಿಯವನ್ನು ಹೊಂದಿವೆ ಎಂದರೆ ಅವು ಮಾನವನ ಕಿವಿಗೆ ಕೇಳಿಸದ ಆವರ್ತನಗಳನ್ನು ಗ್ರಹಿಸಬಲ್ಲವು ಎಂಬುದು ನಮಗೆ ತಿಳಿದಿದೆ. ಅದಕ್ಕೆ ಸಾಮಾನ್ಯವಾಗಿ ಈ ನ್ಯಾಚುರಲ್ ಕೆಲಾಮಿಟೀಸ್ ಅಂತ ನಾವು ಹೇಳ್ತೇವಲ್ಲ, ಭೂಕಂಪ ಆಗುದಾಗ್ಲಿ, ಪ್ರಳಯ ಆಗುದಾಗ್ಲಿ, ಇಂಥದ್ದು ಬಂದಾಗ ಪ್ರಾಣಿಗಳಿಗೆ ಮೊದಲು ಗೊತ್ತಾಗುತ್ತೆ. ಪ್ರಾಣಿಗಳು ಕಿರ್ಚ್ಕೊಳ್ತವೆ. ಅದೇ ಒಂದು ಮಾನವನಿಗೆ ಸೂಚನೆ. ಅಂದ್ರೆ ಮಾನವನ ಕಿವಿಗಳಿಗಿಂತ ಅವರ ಕಿವಿಗಳು ಬಹಳ ಸೂಕ್ಷ್ಮವಾಗಿ ಇರ್ತವೆ ಅಂತ ಹೇಳತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದೆ. ಆವರ್ತನವು ಹೆಚ್ಚಾದಂತೆ ಧ್ವನಿಯು ಅಲ್ಲೇ ಇದ್ದರೂ ಸಹ ನಮ್ಮ ಕಿವಿಗಳು ಆ ಕಂಪನಗಳನ್ನು ಗ್ರಹಿಸಲು ವಿಫಲವಾಗುತ್ತವೆ. ಅದೇ ರೀತಿಯಲ್ಲಿ ನಾವು ಉಸಿರಾಟದ ಸೂಕ್ಷ್ಮ ಧ್ವನಿಯನ್ನು ಕೇಳದಿದ್ದರೂ ಅದು ನಮ್ಮ ಪ್ರಜ್ಞೆಯ ಆಳವಾದ ನೆಲೆಗಳಲ್ಲಿ ಧ್ವನಿ ತರಂಗಗಳನ್ನು ಸೃಷ್ಟಿಸುತ್ತವೆ. ಉಸಿರು ಸೂಕ್ಷ್ಮವಾದಂತೆ ಧ್ವನಿಯ ಆವರ್ತನಗಳು ಹೆಚ್ಚು ತೀವ್ರ ಮತ್ತು ಸೂಕ್ಷ್ಮವಾಗುತ್ತವೆ. ಈ ರೀತಿಯಾಗಿ ಅವು ಉಪಪ್ರಜ್ಞೆಯ ನೆಲೆಯಿಂದ ಅಂತಂದ್ರೆ, ಉಪಪ್ರಜ್ಞೆ ಅಂದ್ರೆ ಎಲ್ರಿಗೂ ಗೊತ್ತಿದೆಯಲ್ಲ, ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳತಕ್ಕಂಥದ್ದು, ಅದು ನೆಲೆಯಿಂದ ಆಂತರಿಕವಾಗಿ ಕೇಳಲ್ಪಡ್ತವೆ. ನಂತರ ಅಪ್ರಜ್ಞೆ ಅಂದ್ರೆ ಅನ್ಕಾನ್ಶಿಯಸ್, ನಮಗೇನು ಗೊತ್ತಿಲ್ಲದಂತಹ ಒಂದು ಸ್ಥಿತಿ,
ಅಂತಿಮವಾಗಿ ಧ್ವನಿಯು ಅತೀಂದ್ರಿಯವಾಗಿ ಅಂದ್ರೆ ಟ್ರಾನ್ಸ್ಡೆಂಟಲ್ ಅಂದ್ರೆ ಅಲ್ಲಿಂದಲ್ಲಿಗೆ ಪರಿವರ್ತನೆ ಆಗತಕ್ಕಂಥದ್ದು. ಅತಿ ಪ್ರಜ್ಞೆ ಸೂಪರ್ ಕಾನ್ಶಿಯಸ್ ನೆಲೆಯಲ್ಲಿ ಕೇಳಲ್ಪಡ್ತದೆ. ಸಾಮಾನ್ಯವಾಗಿ ಈ ನೆಲೆಗಳಲ್ಲಿ ಧ್ವನಿಯ ಅಸ್ತಿತ್ವವನ್ನು ಗ್ರಹಿಸಲು ನಮಗೆ ಸಾಧ್ಯವಾಗುವುದಿಲ್ಲ, ಏಕೆಂದರೆ ನಮ್ಮ ಮನಸ್ಸಿನ ಆ ಭಾಗಗಳು ನಮಗೆ ಅರಿವಿರುವುದಿಲ್ಲ. ನಮ್ಮ ಮೆದುಳಿನ ಕೇಂದ್ರಗಳು ಸಕ್ರಿಯವಾಗಿರುವುದಿಲ್ಲ. ಆದರೆ ನಾವು ಅರಿವಿನೊಂದಿಗೆ ಮನಸ್ಸಿನ ಉಪಪ್ರಜ್ಞೆಯ ಪ್ರದೇಶವನ್ನು ಅನುಭವಿಸಲು ಸಾಧ್ಯವಾದಾಗ ಆ ನೆಲೆಯಲ್ಲಿ ಪ್ರಕಟವಾಗುವ ಶಬ್ದಗಳು ಸಹ ಕೇಳಿಸುತ್ತವೆ. ಅಪ್ರಜ್ಞೆ ಮತ್ತು ಅತೀಂದ್ರಿಯ ಕಂಪನಗಳಿಗೂ ಇದೇ ತತ್ವ ಅನ್ವಯಿಸುತ್ತದೆ. ಇದನ್ನ ನಾವು ಹೇಗೆ ಮಾಡ್ಕೊಳ್ಬಹುದು ಅಂತ ಹೇಳತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾರೆ. ಧ್ಯಾನದ ಮೂಲಕ ಮನಸ್ಸಿನ ಆಳವಾದ ಪದರಗಳನ್ನ ಸಂಪರ್ಕಿಸಿದ ಪ್ರಾಚೀನ ಋಷಿಗಳು ಮತ್ತು ಯೋಗಿಗಳು ಸೂಕ್ಷ್ಮ ಕಂಪನಗಳ ಶಬ್ದಗಳನ್ನು ಗ್ರಹಿಸಿದರು. ಅತೀಂದ್ರಿಯ ಸ್ಥಿತಿಯನ್ನು ಪ್ರವೇಶಿಸುವ ಮೊದಲು ಅವರು ಹೊರ ಹೋಗುವ ಮತ್ತು ಒಳಬರುವ ಉಸಿರಾಟದ ಧ್ವನಿಯನ್ನ ಹಂ ಸೋ ಎಂಬ ಧ್ವನಿಯನ್ನು ಹೇಳಿದರು. ತುರಿಯ ಆಯಾಮದಲ್ಲಿಯೂ ಸಹ ಧ್ವನಿಯು ಅಸ್ತಿತ್ವದಲ್ಲಿದೆ, ಆದರೆ ಆಗ ಅದನ್ನು ಗ್ರಹಿಸಲು ಯಾವುದೇ ವೈಯಕ್ತಿಕ ಮನಸ್ಸಿರುವುದಿಲ್ಲ. ತುರಿಯ ವ್ಯವಸ್ಥೆ ಅಂದ್ರೆ ಸ್ಥಿತಿ ಅಂದ್ರೆ ಗೊತ್ತಲ್ಲ, ಅದು ಸಮಾಧಿ ಸ್ಥಿತಿ. ಆವಾಗ ನಮಗೆ ಪ್ರಜ್ಞೆ ಏನು ಇರುವುದಿಲ್ಲ, ಆದ ಕಾರಣ ನಾವು ಅದನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಬ್ರಹ್ಮಾಂಡದ ಕಂಪನದ ಧ್ವನಿ, ಓಂಕಾರದ ಕಂಪನ. ಅಪ್ರಜ್ಞೆಯ ನೆಲೆಯಲ್ಲಿ ಹಂಸೋ ಧ್ವನಿ ಇರುತ್ತದೆ. ನೀವು ಸೀಮಿತ ಮನಸ್ಸಿನ ಪ್ರತ್ಯೇಕತೆಯನ್ನು ತೆಗೆದು ಹಾಕಿದಾಗ ಹಂ ಅಂದ್ರೆ ಶಕ್ತಿ, ವೈಯಕ್ತಿಕ ಜೀವ, ಮತ್ತು ಸೋ ಶಿವ ಅಥವಾ ಕಾಸ್ಮಿಕ್ ಪ್ರಜ್ಞೆ ನಡುವಿನ ತೆರೆ ಮಿಲನವಾಗುತ್ತದೆ. ಉಸಿರಾಟದ ಧ್ವನಿಯು ಕೆಳಗಿನ ಮತ್ತು ಉನ್ನತ ಅನುಭವದ ನಡುವಿನ ನೇರ ಸಂಪರ್ಕವಾಗಿದೆ. ಉಸಿರಾಟದ ಮಂತ್ರ ಏನ್ ಹೇಳುತ್ತೆ ಅಂತ ನೋಡೋಣ. ಉಸಿರಾಟಕ್ಕೆ ಸಂಬಂಧಿಸಿದಂತೆ ನಾವು ಮಂತ್ರದ ಬಗ್ಗೆ ಮಾತನಾಡುವಾಗ ಅದು ನಿಜವಾಗಿಯೂ ಏನನ್ನು ಸೂಚಿಸುತ್ತದೆ? ಮಂತ್ರವು ಕೇವಲ ಧ್ವನಿ ಕಂಪನಕ್ಕಿಂತ ಮಿಗಿಲಾದದ್ದು. ಮಂತ್ರ ಎಂಬ ಪದವು 2 ಮೂಲಗಳಿಂದ ಮಾಡಲ್ಪಟ್ಟಿದೆ. ಮನ್ ಅಂದರೆ ಚಿಂತನೆ, ತ್ರ ಅಂದರೆ ವಿಮೋಚನೆಗೊಳಿಸುವುದು. ಉಸಿರಾಟದ ಅತೀಂದ್ರಿಯ ಧ್ವನಿಯು ಪದೇ ಪದೇ ಗ್ರಹಿಸಲ್ಪಟ್ಟಾಗ ಪ್ರಜ್ಞೆಯು ಸೀಮಿತ ಮನಸ್ಸಿನಿಂದ ವಿಮೋಚನೆಗೊಳ್ಳುತ್ತದೆ ಅಥವಾ ಮುಕ್ತವಾಗುತ್ತದೆ. ಉಸಿರಾಟದ ಮಂತ್ರವು ಈ ವಿಮೋಚನೆಗೆ ಅಗತ್ಯವಾದ ಅಂತರ್ಗತ ಶಕ್ತಿಗಳನ್ನು ಬಿಡುಗಡೆ ಮಾಡುತ್ತದೆ. ಇದು ಧಾರ್ಮಿಕ ಪರಿಭಾಷೆ ಅಲ್ಲ, ಇದು ಸಂಪೂರ್ಣವಾಗಿ ವೈಜ್ಞಾನಿಕವಾಗಿದೆ. ಮನ್ ಎಂಬ ಮೂಲ ಪದವು ಮನನ ಅಥವಾ ರಿಫ್ಲೆಕ್ಷನ್ ಅಂತ ಏನು ಇಂಗ್ಲಿಷ್ ಅಲ್ಲಿ ಹೇಳ್ತೇವೆ ಎಂದು ಅರ್ಥೈಸುತ್ತದೆ. ಮಂತ್ರವು ಮನನದ ಮೂಲಕ ವಿಮೋಚನೆಯನ್ನ ತರುತ್ತದೆ. ಮನನ ಮಾಡ್ಕೊಳ್ಳೋದಂದ್ರೆ ನಾವು ರಿಪೀಟ್ ಮಾಡ್ತೇವಲ್ಲ ಅದು. ಉಸಿರಾಟದ ವಿಷಯದಲ್ಲೂ ಇದೇ ಪ್ರಕ್ರಿಯೆಯು ನಡೀತದೆ. ಯಾಕಂತಂದ್ರೆ ನಾವು ಉಸಿರಾಟ ನಮ್ದು ರಿಪೀಟ್ ಆಗ್ತಾನೆ ಇರ್ತದೆ. ಉಸಿರಾಟದ ಧ್ವನಿಯ ಮೇಲಿನ ಮನನದಿಂದ ಅದು ಸಾಕ್ಷಾತ್ಕಾರಗೊಳ್ಳುತ್ತದೆ ಮತ್ತು ಆ ಅಭಿವ್ಯಕ್ತಿಯಲ್ಲಿ ಮನಸ್ಸು ಲೀನವಾಗುತ್ತದೆ. ಹೀಗಾದಾಗ ಪ್ರಜ್ಞೆಯು ಇನ್ನು ಮುಂದೆ ಇಂದ್ರಿಯ ಜಗತ್ತಿಗೆ ಬಂಧಿತವಾಗಿರುವುದಿಲ್ಲ. ಅದು ಮನಸ್ಸಿನ ಆಳವಾದ ಕಂಪನ ಹಂತಗಳಲ್ಲಿ ಧ್ವನಿ ಕಂಪನದೊಂದಿಗೆ ಒಂದಾಗುತ್ತದೆ. ಈಗ ಉಸಿರಾಟದ ಯಂತ್ರ. ಮನಸ್ಸಿನಿಂದ ಪ್ರಜ್ಞೆಯ ವಿಮೋಚನೆಯು ಸಂಸ್ಕಾರ ಮತ್ತು ಕರ್ಮಗಳಿಂದ ಸ್ವಾತಂತ್ರ್ಯ ಎಂದು ಉಪನಿಷತ್ತುಗಳು ಘೋಷಿಸುತ್ತವೆ. ಹಾಗಾದರೆ ಮನಸ್ಸು ಮತ್ತು ಕರ್ಮದ ನಡುವಿನ ಈ ಸಂಬಂಧವೇನು? 5 ಜ್ಞಾನೇಂದ್ರಿಯಗಳು ಮತ್ತು 5 ಕರ್ಮೇಂದ್ರಿಯಗಳ ಪ್ರತಿಯೊಂದು ಅನುಭವವು ಉಪಪ್ರಜ್ಞೆ ಮತ್ತು ಅಪ್ರಜ್ಞೆ ಮನಸ್ಸಿನಲ್ಲಿ ಯಂತ್ರ ಅಥವಾ ಆರ್ಕಿಟೈಪ್ ಎಂದು ಕರೆಯಲ್ಪಡುವ ನಿರ್ದಿಷ್ಟ ಜಾತಿಯ ರೂಪದಲ್ಲಿ ಸಂಗ್ರಹವಾಗುತ್ತದೆ. ನೀವು ವಸ್ತುವನ್ನು ನೋಡಿದಾಗ ಅಥವಾ ವಾಸನೆಯನ್ನು ಗ್ರಹಿಸಿದಾಗ, ಏನಾದರೂ ನಿಮ್ಮನ್ನು ಸಂತೋಷಪಡಿಸಿದಾಗ ಅಥವಾ ದುಃಖಪಡಿಸಿದಾಗ ಆ ಅನುಭವದ ಸ್ಮರಣೆಯನ್ನು ಸಾಂಕೇತಿಕ ರೂಪದಲ್ಲಿ ಸಂಗ್ರಹಿಸಲಾಗುತ್ತದೆ. ಅದು ಇಡೀ ಅನುಭವವನ್ನ ಪ್ರತಿನಿಧಿಸುತ್ತದೆ. ಇದು ಸಂಪೂರ್ಣ ಆನುವಂಶಿಕ ರಚನೆಯ ಸಂಪೂರ್ಣ ಪ್ರತಿನಿಧಿತ್ವವಾಗಿರುವ DNA ಅಣುವಿಗೆ ಹೋಲುತ್ತದೆ. ಅದೇ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿದ್ದ ಪ್ರತಿಯೊಂದು ಅನುಭವವು ಯಂತ್ರ ಎಂಬ ನಿರ್ದಿಷ್ಟ ಸಾಂಕೇತಿಕ ರೂಪದಲ್ಲಿ ದಾಖಲಾಗುತ್ತದೆ. ಹೀಗಾಗಿ ಉಸಿರಾಟದ ಮಂತ್ರವು ಧ್ವನಿಯ ಕಂಪನವಾಗಿದೆ ಮತ್ತು ಯಂತ್ರವು ಅದರ ರೂಪವಾಗಿದೆ. ನೋಡಿ, ಹೀಗೆ ಹೇಳ್ತಾರೆ ಅವರು. ನಾವು ಏನು ಉಸಿರಾಡ್ತೇವೆ ಇದು ಒಂದು
ಮಂತ್ರ ಜೊತೆಗೆ ಧ್ವನಿಯ ಕಂಪನ ಆಗಿದೆ, ವೈಬ್ರೇಷನ್ ಆಗಿದೆ, ಮತ್ತು ಯಂತ್ರವು ಅದರ ರೂಪವಾಗಿದೆ ಅಂತ ಹೇಳತಕ್ಕಂಥದ್ದನ್ನ ಹೇಳ್ತಾರೆ. ಉಸಿರಾಟದೊಂದಿಗೆ ಮಂತ್ರದ ಪುನರಾವರ್ತನೆಯು ಮನಸ್ಸನ್ನು ಉಪಪ್ರಜ್ಞೆಯ ಮಟ್ಟಕ್ಕೆ ತರುತ್ತದೆ ಮತ್ತು ನಂತರ ಅದು ಅಪ್ರಜ್ಞೆಯೊಂದಿಗೆ ಇನ್ನಷ್ಟು ಆಳವಾಗಿ ಹೋಗ್ತದೆ. ಫಸ್ಟಿಗೆ ಆಕ್ಚುಲಿ ಸಬ್ಕಾನ್ಷಿಯಸ್ ಲೆವೆಲ್ಗೆ ಬರ್ತದೆ, ಆ ನಂತರ ಅದು ಸಮಾಧಿ ಸ್ಥಿತಿಗೆ ಬರ್ತದೆ. ಪ್ರಜ್ಞೆಯು ಮನಸ್ಸಿನ ಆಳವಾದ ನೆಲೆಗಳಲ್ಲಿ ಲೀನವಾದಾಗ ಮತ್ತು ಯಾವುದೇ ಬಾಹ್ಯ ಗೊಂದಲಗಳಿಲ್ಲದಾದಾಗ ಉಸಿರಾಟದ ಯಂತ್ರವು ಪ್ರಕಟವಾಗುತ್ತದೆ ಮತ್ತು ಜೀವಂತ ಅನುಭವವಾಗುತ್ತದೆ. ಆದ್ದರಿಂದ ಯಂತ್ರದ ಮೇಲಿನ ಚಿಂತನೆಯು ಅಂತಿಮ ಜ್ಞಾನೋದಯದ ಹಂತವನ್ನು ತಲುಪುವವರೆಗೆ ಮನಸ್ಸನ್ನು ಕೇಂದ್ರೀಕರಿಸುವ ಪ್ರಕ್ರಿಯೆ ಆಗಿದೆ. ಯಂತ್ರವು ಪ್ರಕಟವಾಗುವ ಏಕಾಗ್ರತೆಯ ಹಂತವನ್ನು ತಲುಪಿದಾಗ ಶಕ್ತಿಯ ಸ್ಫೋಟ ಸಂಭವಿಸುತ್ತದೆ. ಇದೇ ವಿಷಯವನ್ನು ತಂತ್ರಗಳಲ್ಲಿ ವಿವರಿಸಲಾಗಿದೆ. ಅಲ್ಲಿ ಸಾಪೇಕ್ಷತೆಯ ಎರಡು ಧ್ರುವಗಳಾದ ಶಿವ ಮತ್ತು ಶಕ್ತಿ, ಸಮಯ ಮತ್ತು ಸ್ಥಳ ಒಟ್ಟಿಗೆ ಬಂದು ಕೇಂದ್ರದಲ್ಲಿ ಸಂಧಿಸುತ್ತವೆ ಎಂದು ಹೇಳಲಾಗಿದೆ. ಆಗ ಸೃಷ್ಟಿಯು ಅಸ್ತಿತ್ವಕ್ಕೆ ಸ್ಫೋಟಗೊಳ್ಳುತ್ತದೆ. ಆದ್ದರಿಂದ ಉಸಿರಾಟದ ಯಂತ್ರದ ಮೇಲಿನ ಏಕಾಗ್ರತೆಯು ತರುವಾಯ ಜನರು ಕರೆಯುವ ಮೈಂಡ್ ಬ್ಲೋಯಿಂಗ್ ಅನುಭವಕ್ಕೆ ಕಾರಣವಾಗ್ತದೆ ಎಂದು ಸಹ ನೀವು ಕೇಳಬಹುದು. ಅಂದ್ರೆ ನಾವು ಏನಾದ್ರು ನೋಡಿದಾಗ ಒಂಥರ ತುಂಬಾ ಖುಷಿಯಾಗಿ ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ತೇವಲ್ಲ, ಅದು ಆ ರೀತಿಯ ಅನುಭವ ಇಲ್ಲಿ ಆಗ್ತದೆ. ಈಗ ಮನಸ್ಸಿನ ಏಕಾಗ್ರತೆ ಏನು ಅಂತ ನೋಡೋಣ. ಅಂದ್ರೆ ಕಾನ್ಸಂಟ್ರೇಷನ್ ಆಫ್ ಮೈಂಡ್ ಏನು ಅಂತ ಹೇಳ್ತಕ್ಕಂಥದ್ದು. ಉಸಿರಾಟದ ಮಂತ್ರ ಅಥವಾ ಯಂತ್ರದ ಮೇಲೆ ಏಕಾಗ್ರತೆ ಮಾಡುವುದು ವಿಚಲಿತ ಮನಸ್ಸನ್ನು ಅಂತರ್ಮುಖಿಯಾಗಿಸುವ ಅತ್ಯಂತ ಶಕ್ತಿಶಾಲಿ ವಿಧಾನಗಳಲ್ಲಿ ಒಂದಾಗಿದೆ. ಏಕಾಗ್ರತೆಯ ಪ್ರಕ್ರಿಯೆಯು 4 ಹಂತಗಳಲ್ಲಿ ಹೊಂದಿದೆ: ಅಂತರ್ಮುಖತೆ, ಪ್ರತ್ಯಾಹಾರ, ಏಕಾಗ್ರತೆ, ಧಾರಣ, ಧ್ಯಾನ ಮತ್ತು ಅಂತಿಮವಾಗಿ ಅತೀಂದ್ರಿಯ ಸ್ಥಿತಿ ಅಥವಾ ಸಮಾಧಿ. ಈ 4 ವಿಭಿನ್ನ ಹಂತಗಳು ಮನಸ್ಸು ಮತ್ತು ಗ್ರಹಿಕೆಯ 2 ಅಂಶಗಳು ಅಥವಾ ಧ್ರುವಗಳ ನಡುವಿನ ಅಂತರವನ್ನ ಪ್ರತಿನಿಧಿಸುತ್ತದೆ. ಏಕಾಗ್ರತೆ ಎಂಬ ಪದವು ಏಕ ಬಿಂದುತ್ವವನ್ನು ಸೂಚಿಸುತ್ತದೆ. ಇದು ಪರಿಮಾಣದ ಸಂಕೋಚನದಿಂದ ಶಕ್ತಿಯಲ್ಲಿ ಹೆಚ್ಚಾಗುತ್ತದೆ. ಏಕಾಗ್ರತೆಯ ಅಭ್ಯಾಸದಲ್ಲಿ ಮನಸ್ಸಿಗೆ ಇದೇ ಸಂಭವಿಸುತ್ತದೆ. ಪ್ರತ್ಯಾಹಾರದ ಸಮಯದಲ್ಲಿ ಸಮಯ ಮತ್ತು ಸ್ಥಳದ 2 ಧ್ರುವಗಳು ಸಾಮಾನ್ಯ ಜಾಗೃತ ಗ್ರಹಿಕೆಯಿಂದ ಬೇರ್ಪಡಲು ಪ್ರಾರಂಭಿಸುತ್ತವೆ. ಧಾರಣದಲ್ಲಿ ಅವು ತಮ್ಮ ವಿರುದ್ಧ ಸ್ಥಾನವನ್ನು ತಲುಪುತ್ತವೆ. ಧ್ಯಾನದಲ್ಲಿ ಅವು ಪರಸ್ಪರ ಹತ್ತಿರವಾಗಲು ಪ್ರಾರಂಭಿಸುತ್ತವೆ ಮತ್ತು ಸಮಾಧಿಯಲ್ಲಿ ಅವು ಮತ್ತೆ ಕೇಂದ್ರದಲ್ಲಿ ಸಂಧಿಸುತ್ತವೆ. ಆಗ ಸ್ಫೋಟವು ನಡೆಯುತ್ತದೆ ಮತ್ತು ಮಂತ್ರದ ಅರಿವು ಸೀಮಿತ ಮನಸ್ಸಿನ ವಾಸ್ತವದಲ್ಲಿ ಹಿಂದೆ ಉಳಿಯುತ್ತದೆ. ಹೀಗಾಗಿ ಪ್ರಜ್ಞೆಯು ಸೋಹಂ ಪ್ರತಿನಿಧಿಸುವ ಸೀಮಿತ ವೈಯಕ್ತಿಕ ಅನುಭವದಿಂದ ಭೇದಿಸಿಕೊಂಡು ಓಂನ ಕಾಸ್ಮಿಕ್ ಅನುಭವಕ್ಕೆ ಪ್ರವೇಶಿಸುತ್ತದೆ. ಬಹುಶಃ ಎಲ್ರಿಗೂ ನಾವು ಧ್ಯಾನದಲ್ಲಿ ಏನನ್ನ ಪಡ್ಕೊಳ್ತೇವಲ್ಲ, ಧ್ಯಾನ ಮಾಡಿದಾಗ ನಮಗೆ ಕಾಸ್ಮಿಕ್ ಎನರ್ಜಿ ಬರ್ತದೆ, ಹೀಗೆ ಮಿಲನ ಆಗ್ತದೆ. ಆನಾಪಾನಸತಿನಾದಲ್ಲಿ ನಾವು ತೆಗೆದುಕೊಳ್ಳತಕ್ಕಂಥ ಉಸಿರು, ನಾವು ಬಿಡತಕ್ಕಂಥ ಉಸಿರಿನ ಒಂದು ಮಿಲನಕ್ಕೆ ನಾವು ಸತಿ ಧ್ಯಾನ ಅಂತ ಕರಿತೇವೆ ಅಂತ, ಇದೆಲ್ಲವನ್ನ ಇಲ್ಲಿ ವೈಜ್ಞಾನಿಕವಾಗಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಈಗ ನಾವು ಕೋಶಗಳನ್ನ ನೋಡೋಣ. ಮಾನವನ ಅಸ್ತಿತ್ವವು ಕಣ್ಣಿಗೆ ಕಾಣುವುದಕ್ಕಿಂತಲೂ ಹೆಚ್ಚು ವಿಸ್ತಾರವಾಗಿದೆ ಎಂದು ಸಹಸ್ರಾರು ವರ್ಷಗಳಿಂದ ಯೋಗಿಗಳು ಹೇಳುತ್ತಿದ್ದಾರೆ. ಖಂಡಿತವಾಗಿಯೂ ಆಲೋಚಿಸುವ ಮತ್ತು ಗ್ರಹಿಸುವ ಸಾಮರ್ಥ್ಯದ ಮೂಲಕ ಪ್ರತಿಯೊಬ್ಬರಿಗೂ ತಮ್ಮ ಬಗ್ಗೆ ಅರಿವಿರುತ್ತದೆ. ಆದರೆ ನಮ್ಮ ಅಸ್ತಿತ್ವವು ಕೇವಲ ಭೌತಿಕ ವಸ್ತು ಮತ್ತು ಬುದ್ಧಿಗಿಂತಲೂ ಮಿಗಿಲಾದದ್ದು. ನಾವು ನಮ್ಮ ಸೂಕ್ಷ್ಮ ದೃಷ್ಟಿಯಿಂದ ದೇಹ ಮತ್ತು ಮನಸ್ಸನ್ನು ಅನುಭವಿಸಲು ಸಾಧ್ಯವಾದರೆ, ದೇಹದ ಹಿಂದಿರುವ ದೇಹವನ್ನ ಮತ್ತು ಮನಸ್ಸಿನ ಹಿಂದಿರುವ ಮನಸ್ಸನ್ನ ಗ್ರಹಿಸಲು ಸಾಧ್ಯವಾದರೆ ನಾವು ಏನನ್ನ ನೋಡಬಹುದು ಅಂದ್ರೆ ದೇಹದ ಹಿಂದೆ ಒಂದು ದೇಹ ಇದೆ, ಮನಸ್ಸಿನ ಹಿಂದೆ ಒಂದು ಮನಸ್ಸಿದೆ. ಇದನ್ನ ನಾವು ಗ್ರಹಿಸಲು ಸಾಧ್ಯವಾದರೆ ನಾವು ಏನನ್ನ ನೋಡಬಹುದು ಅಂತ ಹೇಳ್ತಕ್ಕಂಥದನ್ನ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಭೌತಿಕ ದೇಹಕ್ಕೆ ಜೀವವನ್ನು ನೀಡುವ ಆಧಾರವಾಗಿರುವ ಶಕ್ತಿಯ ರಚನೆಯನ್ನು ನಾವು ನೋಡ್ತೇವೆ. ಇದಕ್ಕಿಂತಲೂ ಸೂಕ್ಷ್ಮವಾಗಿ ಇಡೀ ಪ್ರಕ್ರಿಯೆಯು ಮನಸ್ಸು ಮತ್ತು ಆಲೋಚನೆಗಳಿಂದ ಪ್ರೇರೇಪಿಸಲ್ಪಟ್ಟಿರುವುದನ್ನು ನಾವು ಗ್ರಹಿಸುತ್ತೇವೆ. ಆ ಮನಸ್ಸಿನ ಹಿಂದೆ ಉನ್ನತ ಮಟ್ಟದ
ಮನಸ್ಸಿನ ಕಾರ್ಯಾಚರಣೆಯನ್ನು ನಾವು ನೋಡಬಹುದು. ಅದನ್ನೇ ನಾವು ಅಂತಃಪ್ರಜ್ಞೆ ಅಥವಾ ಇಂಟ್ಯೂಷನ್ ಬರ್ತದೆ ಅಂತ ಹೇಳ್ತಾರಲ್ಲ, ಸಾಮಾನ್ಯವಾಗಿ ಜ್ಞಾನಿಗಳು ಮಾತಾಡುವಾಗ ಹೇಳ್ತಾರೆ, ಅಥವಾ ಯೋಗಿಗಳಿಗೆ ಅಂದ್ರೆ ಮುಂದೆ ಏನಾಗುತ್ತೆ ಅಂತ ಹೇಳತಕ್ಕಂತ ಹೇಳ್ತಾರಲ್ಲ, ಅಥವಾ ಏನಾದ್ರೂ ಹೇಳಿದಾಗ ಹೀಗೆ ಮಾಡ್ಬೇಕು ಅಂತ ನನಗೆ ಇಂಟ್ಯೂಷನ್ ಬಂತು ಅಂತ ಹೇಳ್ತಾರೆ. ಅದೇ ಅಂತ ಪ್ರಜ್ಞೆ. ಅಂದ್ರೆ ನಮ್ಮ ಒಳಗಿನ ಒಂದು ಪ್ರಜ್ಞೆ ಹೀಗೆ ಮಾಡ್ತದೆ, ಹೀಗಾಗುತ್ತೆ ಅಂತ ಹೇಳತಕ್ಕಂಥ ಸೂಚನೆಯನ್ನ ಕೊಡ್ತದೆ. ಅದಕ್ಕೆ ಇಂಟ್ಯೂಷನ್ ಅಂತ ಹೇಳ್ತೇವೆ. ಅಂತಃಪ್ರಜ್ಞೆಯ ಆಚೆಗೆ ನಮ್ಮ ಅಸ್ತಿತ್ವದ ಪರಮ ಸತ್ಯವನ್ನು ಹೊರತುಪಡಿಸಿ ನಾವು ಬೇರೇನನ್ನು ಅನುಭವಿಸುವುದಿಲ್ಲ. 5 ಕೋಶಗಳು ಅಥವಾ ಹೊದಿಕೆಗಳು. ಮಾನವನು 5 ಅಸ್ತಿತ್ವದ ವಲಯಗಳಿಂದ ಮಾಡಲ್ಪಟ್ಟಿದ್ದಾನೆ ಎಂದು ಸ್ವರಯೋಗವು ವಿವರಿಸುತ್ತದೆ. ಇವುಗಳನ್ನು ಪಂಚಕೋಶಗಳು ಎಂದು ಕರೆಯಲಾಗುತ್ತದೆ. ಕೋಶ ಎಂಬುದರ ಸಾಮಾನ್ಯ ಅನುವಾದ ಹೊದಿಕೆ ಮತ್ತು ಪಂಚ ಎಂದರೆ 5. ಪ್ರತಿಯೊಂದು ಕೋಶವು ಅಸ್ತಿತ್ವದ ಒಂದು ನಿರ್ದಿಷ್ಟ ವಲಯವನ್ನ ಸೂಚಿಸುತ್ತದೆ. ಮತ್ತು ಮಯ ಎಂದರೆ ಅದರಿಂದ ಮಾಡಲ್ಪಟ್ಟಿದೆ ಎಂದರ್ಥ. ಅನ್ನಮಯ ಕೋಶ ಅಂದರೆ ಮೊದಲ ಹೊದಿಕೆಯು ಅನ್ನ ಅಥವಾ ಆಹಾರದಿಂದ ಮಾಡಲ್ಪಟ್ಟಿದೆ. ಇದು ಭೌತಿಕ ದೇಹ ಮತ್ತು ಮೆದುಳು. ಎರಡನೆಯ ಕೋಶವಾದ ಪ್ರಾಣಮಯ ಕೋಶವು ಪ್ರಾಣದಿಂದ ಮಾಡಲ್ಪಟ್ಟಿದೆ. ಮೂರನೆಯದಾದ ಮನೋಮಯ ಕೋಶವು ಮನಸ್ಸು ಅಥವಾ ಆಲೋಚನೆಗಳಿಂದ ಮಾಡಲ್ಪಟ್ಟಿದೆ. ವಿಜ್ಞಾನಮಯ ಕೋಶ ಅಂದರೆ 4ನೆಯದು ಆಂತರಿಕ ಜ್ಞಾನ ಅಥವಾ ಅಂತಃಪ್ರಜ್ಞೆಯಿಂದ ಮಾಡಲ್ಪಟ್ಟಿದೆ. ಆನಂದಮಯ ಕೋಶವು ಆನಂದ ಅಥವಾ ಪರಮಾನಂದದ ಮಹೋನ್ನತ ಅನುಭವವಾಗಿದೆ. ನಾವು ಕೋಶದ ಬಗ್ಗೆ ಎಲ್ಲ ಸುಮಾರು ಮಾಸ್ಟರ್ಸ್ಗಳು ಬಂದು ನಮಗೆ ಈ ಜ್ಞಾನ ಹಂಚಿಕೆಯನ್ನ ಮಾಡಿದ್ದಾರೆ. ಮನಸ್ಸಿನ 4 ವಿಭಾಗಗಳನ್ನು ಜಾಗೃತ ಅಂದ್ರೆ ಕಾನ್ಶಿಯಸ್, ಉಪಪ್ರಜ್ಞೆ ಸಬ್ಕಾನ್ಶಿಯಸ್, ಸುಪ್ತ ಅನ್ಕಾನ್ಶಿಯಸ್ ಮತ್ತು ಅತಿಪ್ರಜ್ಞೆ ಸೂಪರ್ ಕಾನ್ಶಿಯಸ್ ವಿವಿಧ ಕೋಶಗಳಲ್ಲಿ ಅನುಭವಿಸಲಾಗುತ್ತದೆ. ಮನಸ್ಸು ಮತ್ತು ದೇಹದ ಪ್ರತಿಯೊಂದು ಸಾಮರ್ಥ್ಯವು ಆಯಾ ಕೋಶದ ವಸ್ತುವಿನಿಂದಲೇ ರೂಪುಗೊಂಡಿದೆ. ಎಲ್ಲ ಕೋಶಗಳು ಸಂಕೀರ್ಣವಾಗಿ ಬೆಸೆದುಕೊಂಡಿವೆ ಮತ್ತು ಅವು ನಿರಂತರವಾಗಿ ಪರಸ್ಪರ ಪ್ರಭಾವ ಬೀರುತ್ತವೆ ಹಾಗೂ ಸಂವಹನ ನಡೆಸುತ್ತವೆ. ಪ್ರಾಣಮಯ ಕೋಶವು ಜಾಗೃತ ಮತ್ತು ಉಪಪ್ರಜ್ಞೆಯ ನಡುವಿನ ಮಧ್ಯಂತರ ಕೊಂಡಿಯಾಗಿದೆ. ವಿಜ್ಞಾನಮಯ ಕೋಶವು ಉಪಪ್ರಜ್ಞೆ ಮತ್ತು ಸುಪ್ತ ಮನಸ್ಸಿನ ನಡುವಿನ ಕೊಂಡಿಯಾಗಿದೆ. ಈ 5 ಕೋಶಗಳು ಪ್ರತಿಯೊಬ್ಬ ಮನುಷ್ಯನಲ್ಲೂ ಅಡಕವಾಗಿವೆ. ಭೌತಿಕ ದೇಹವು ನಮ್ಮ ಒಟ್ಟು ಅನುಭವದ ವ್ಯಾಪ್ತಿಯ ಒಂದು ಸಣ್ಣ ಭಾಗ ಮಾತ್ರ. ಸ್ವರಯೋಗದಲ್ಲಿ ಮೂಗಿನಲ್ಲಿ ಭೌತಿಕ ಉಸಿರಾಟವನ್ನು ಅನುಭವಿಸುವ ಮತ್ತು ಸ್ವರದ ಹರಿವಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುವ ಮೂಲಕ ನೀವು ಜಾಗೃತ ಮನಸ್ಸು ಮತ್ತು ಭೌತಿಕ ದೇಹ ಅಥವಾ ಅನ್ನಮಯ ಕೋಶವನ್ನು ಬಳಸಿಕೊಳ್ಳುತ್ತಿದ್ದೀರಿ. ಉಸಿರಾಟ ಮತ್ತು ಪ್ರಾಣದ ಹರಿವನ್ನು ನಿರ್ವಹಿಸುವುದು ಹಾಗೂ ಅದರ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಪ್ರಾಣಮಯ ಕೋಶವನ್ನು ಉತ್ತೇಜಿಸುತ್ತದೆ. ಏಕಾಗ್ರತೆಯ ಅಭ್ಯಾಸವು ಮನೋಮಯ ಕೋಶವನ್ನು ಬಳಸಿಕೊಳ್ಳುತ್ತದೆ. ತತ್ವ ಯಂತ್ರಗಳ ಮೇಲೆ ತ್ರಾಟಕ ಮಾಡುವುದರಿಂದ ವಿಜ್ಞಾನಮಯ ಕೋಶವು ಜಾಗೃತಗೊಳ್ಳುತ್ತದೆ. ಆದರೆ ಆನಂದಮಯ ಕೋಶದ ಮೇಲೆ ಪ್ರಭಾವ ಬೀರಲು ವಾಸ್ತವವಾಗಿ ಯಾವುದೇ ಧ್ಯಾನದ ಅವಶ್ಯಕತೆ ಇಲ್ಲ. ಏಕೆಂದರೆ ಈ ಕೋಶದಲ್ಲಿ ಕೇವಲ ಅರಿವಿನ ಕುರುಹು ಮಾತ್ರ ಇರುತ್ತದೆ ಹೊರತು ಕಾರ್ಯನಿರ್ವಹಿಸುವ ಯಾವುದೇ ಸಾಧ್ಯತೆಗಳು ಇರುವುದಿಲ್ಲ. ಇದನ್ನ ಆಕ್ಚುಲಿ ಮೊನ್ನೆ ನಮ್ಮ ವಿರೂಪಾಕ್ಷ ಮಾಸ್ಟರ್ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ರು ಕೋಶಗಳ ಬಗ್ಗೆ. ಅದನ್ನೇ ಇಲ್ಲಿ ಹೇಳ್ತಾ ಇದೆ. ಸ್ವರಯೋಗದ ಮೊದಲ ಹಂತವು ನಿಮ್ಮನ್ನು ಪ್ರಾಣಮಯ ಕೋಶ, ಮನಸ್ಸು ಮತ್ತು ದೇಹದ ಅಂದರೆ ಅನ್ನಮಯ ಮತ್ತು ಮನೋಮಯ ಕೋಶಗಳ ನಡುವಿನ ನೇರ ಸಂಪರ್ಕ ಅರಿವಿಗೆ ಎಚ್ಚರಿಸುತ್ತದೆ. ಅಸ್ತಿತ್ವದ ಹೆಚ್ಚು ಸೂಕ್ಷ್ಮವಾದ ಕ್ಷೇತ್ರಗಳಿಗೆ ನಿಮ್ಮನ್ನು ಕೊಂಡೊಯ್ಯುತ್ತದೆ. ನಂತರ ಅಭ್ಯಾಸಗಳು ವಿಸ್ತಾರಗೊಳ್ಳುತ್ತಿದ್ದಂತೆ ಅರಿವು ಮನೋಮಯ ಮತ್ತು ವಿಜ್ಞಾನಮಯ ಕೋಶಗಳತ್ತ ಚಲಿಸುತ್ತವೆ. ಕೋಶಗಳ ಮೂಲಕ ವಿಕಾಸ. ನಾವು ಹೇಗೆ ಕೋಶಗಳ ಮುಖಾಂತರ ವಿಕಾಸವನ್ನು ಹೊಂದುತ್ತೇವೆ. ವಿವಿಧ ಜನ್ಮಗಳ ಅವಧಿಯಲ್ಲಿ ಪ್ರಜ್ಞೆಯು ತಾನು ಅನುಭವಿಸುವ ಮಾನಸಿಕ ಮತ್ತು ಭೌತಿಕ ಸಾಮರ್ಥ್ಯಗಳೊಂದಿಗೆ ಏಕಕಾಲದಲ್ಲಿ ವಿಕಸನಗೊಳ್ಳುತ್ತಾ ಬಂದಿದೆ. ನಾವಿಲ್ಲಿ
ಪ್ರಭೇದಗಳ ಮತ್ತು ಪ್ರಾಣಿ ದೇಹದ ನೈಸರ್ಗಿಕ ವಿಕಾಸದ ಕುರಿತಾದ ಡಾರ್ವಿನ್ನ ಸಿದ್ಧಾಂತವನ್ನು ಉಲ್ಲೇಖಿಸುತ್ತಿಲ್ಲ. ಇಲ್ಲಿ ವಿಕಾಸ ಎಂದರೆ ಪ್ರಜ್ಞೆಯ ಆರೋಹಣ, ಅಂದ್ರೆ ಆರೋಹಣ ಅಂದ್ರೆ ಮೇಲೇರತಕ್ಕಂಥದ್ದು, ಮತ್ತು ವಿಸ್ತರಣೆ ಎಂದರ್ಥ. ವಸ್ತುವಿನ ಮ್ಯಾಟರ್ ಮೂಲಕ ಪ್ರಜ್ಞೆಯು ವಿಕಸನಗೊಳ್ಳುತ್ತದೆ ಮತ್ತು ಅದರಾಚೆಗೆ ಸಾಗುತ್ತದೆ. ಹೀಗಾಗಿ ವಿಕಾಸವು ಒಂದು ರೂಪಾಂತರದ ಪ್ರಕ್ರಿಯೆಯಾಗಿದೆ. ಆರಂಭಿಕ ಹಂತಗಳಲ್ಲಿ ಜೀವವು ಪ್ರಕೃತಿಯ ನಿಯಮಗಳನ್ನು ಅವಲಂಬಿಸಿರುತ್ತದೆ. ಆದರೆ ನಾವು ಮಾನವ ಅನುಭವದ ವ್ಯಾಪ್ತಿಗೆ ಬಂದ ನಂತರ ಪ್ರಜ್ಞಾಪೂರ್ವಕ ಅರಿವಿನ ಹೊಸ ಸಾಮರ್ಥ್ಯವನ್ನು ತೆರೆದುಕೊಳ್ಳುತ್ತದೆ. ಈ ಅರಿವೇ ನಮ್ಮ ವಿಕಾಸದ ಪ್ರಕ್ರಿಯೆಯನ್ನು ವೇಗಗೊಳಿಸಲು ನಮಗೆ ಅನುವು ಮಾಡಿಕೊಡುತ್ತದೆ. ಈ ಪ್ರಕ್ರಿಯೆಯಲ್ಲಿ ಸ್ವರಯೋಗವು ಬಹಳ ಮುಖ್ಯವಾಗಿದೆ, ಏಕೆಂದರೆ ಇದು ಹೆಚ್ಚಿನ ಕಂಪನದ ಉನ್ನತ ಕ್ಷೇತ್ರಗಳನ್ನು ಅತಿ ವೇಗವಾಗಿ ಪ್ರವೇಶಿಸಲು ನಮಗೆ ಸಹಾಯ ಮಾಡುತ್ತದೆ. ಅಂದ್ರೆ ಇಲ್ಲಿ ವೈಬ್ರೇಷನ್ಸ್ ನಾವು ಏನು ಹೇಳ್ತೇವಲ್ಲ, ಇದಕ್ಕೆ ಉನ್ನತ ಕ್ಷೇತ್ರಗಳನ್ನು ಅತಿ ವೇಗವಾಗಿ ಪ್ರವೇಶಿಸಲಿಕ್ಕೆ ಈ ವೈಬ್ರೇಷನ್ಸ್ ಸಹಾಯ ಮಾಡುತ್ತವೆ. ಕಾಲಾನಂತರದಲ್ಲಿ ವಸ್ತು ಶಕ್ತಿಯಾಗಿ ಮತ್ತು ನಂತರ ಶುದ್ಧ ಪ್ರಜ್ಞೆಯಾಗಿ ವಿಕಸನಗೊಳ್ಳುತ್ತದೆ. ಶಕ್ತಿಯು ವಸ್ತುವಿನ ವಿಕಸಿತ ರೂಪವಾಗಿದೆ. ಮಾನವ ದೇಹದ ನೈಸರ್ಗಿಕ ವಿಕಾಸಕ್ಕೆ ಸಂಬಂಧಿಸಿದಂತೆ ಇದು ಅತ್ಯಂತ ನಿಧಾನವಾದ ಹಾಗೂ ನಿರಂತರ ಪ್ರಕ್ರಿಯೆಯಾಗಿದೆ. ದಶಲಕ್ಷಾಂತರ ವರ್ಷಗಳ ಹಿಂದೆ ಮಾನವನ ಸ್ವರೂಪವು ವಾಸ್ತವವಾಗಿ ಇಂದಿರುವಂತೆಯೇ ಇತ್ತು. ನಾವು ಪರಿಸರದ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಸ್ವಲ್ಪ ಎತ್ತರವಾಗಿ, ಗಿಡ್ಡವಾಗಿ, ದಪ್ಪವಾಗಿ ಅಥವಾ ತೆಳ್ಳಗೆ ಇದ್ದಿರಬಹುದು. ಖಂಡಿತವಾಗಿಯೂ ಆ ಕಾಲದಲ್ಲಿ ಮಾನವನ ಮೆದುಳು ತುಂಬಾ ಚಿಕ್ಕದಾಗಿತ್ತು. ಆದರೆ ಈಗಲೂ ಅದು ಸಂಪೂರ್ಣವಾಗಿ ವಿಕಸನಗೊಂಡಿಲ್ಲ, ಏಕೆಂದರೆ ನಮಗೆ ತಿಳಿದಿರುವಂತೆ ಅದರ ಕೇವಲ ಒಂದು ಸಣ್ಣ ಭಾಗ ಮಾತ್ರ ಜಾಗೃತವಾಗಿ ಕಾರ್ಯನಿರ್ವಹಿಸುತ್ತದೆ. ಉಳಿದ ಹಂತದಲ್ಲಿ 10ರಲ್ಲಿ 9 ಭಾಗಗಳು ಜಾಗೃತಗೊಳ್ಳಲು ಇನ್ನೂ ಸಹ ಕಾಯ್ತಾ ಇವೆ. ಸೊ ಕೇವಲ ಒಂದೇ ಒಂದು ಭಾಗದ ನಮ್ಮ 10 ಪಾಲಿನಲ್ಲಿ 1 ಪಾಲು ಮಾತ್ರ ಇದು ಕಾರ್ಯನಿರ್ವಹಿಸ್ತಾ ಇದೆ ಜಾಗೃತವಾಗಿ. ಇನ್ನು 9 ಭಾಗ ಇನ್ನೂ ಸಹ ಜಾಗೃತ ಆಗಿಲ್ಲ, ಇವು ಕಾಯ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಮೆದುಳಿನ ಸಹಜ ಪ್ರವೃತ್ತಿಯ ಭಾಗವು ನಿರಂತರವಾಗಿ ಬಳಕೆಯಲ್ಲಿದೆ, ಆದರೆ ಮುಂಭಾಗದ ಉನ್ನತ ಪ್ರದೇಶವು ಅಪರೂಪವಾಗಿ ಬಳಸಲ್ಪಡುತ್ತದೆ ಎಂಬುದು ಒಂದು ಶಾರೀರಿಕ ಸತ್ಯ. ಇದಕ್ಕೋಸ್ಕರ ನೋಡಿ, ನಮ್ಮ ರೈಟ್ ಬ್ರೈನ್ ಏನಿದೆಲ್ಲ, ಬಲಭಾಗದ ಮೆದುಳನ್ನ ಆಕ್ಟಿವ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತಕ್ಕಂಥ ತರಬೇತಿಯನ್ನ ಸಹ ಕೊಡ್ತಾ ಇದ್ದಾರೆ. ರೀಸೆಂಟ್ಲಿ ನಮ್ಮ ಡಾಕ್ಟರ್ ಕೃಷ್ಣಮೂರ್ತಿ ಸರ್ ಅವರು ನಮ್ಮ ಮಹಾವತಾರ್ ಫೌಂಡೇಶನ್ ನಲ್ಲಿ ಇದನ್ನ ಟ್ರೈನಿಂಗ್ ಅನ್ನ ಸಹ ಕೊಟ್ಟಿದ್ದಾರೆ. ಯಾಕಂದ್ರೆ ಇದು ಇನ್ನೂ ಜಾಗೃತಗೊಂಡಿಲ್ಲ, ಅದನ್ನ ಹೇಗೆ ಜಾಗೃತ ಮಾಡ್ಕೊಳ್ಬೇಕು ಅಂತ ಅಂಶದಲ್ಲಿ ತರಬೇತಿಯನ್ನ ನೀಡ್ತಾ ಇದ್ದಾರೆ. ಈ ಸುಪ್ತ ಕೇಂದ್ರಗಳನ್ನ ಸಕ್ರಿಯಗೊಳಿಸುವುದು ಒಂದು ಸ್ವರಯೋಗದ ಉದ್ದೇಶವಾಗಿದೆ. ವಿಕಾಸದ ದೃಷ್ಟಿಯಿಂದ ನಮ್ಮ ಮನಸ್ಸುಗಳು ಇನ್ನೂ ವಸ್ತುವಿನ ಪ್ರಪಂಚವಾದ ಅನ್ನಮಯ ಕೋಶದಲ್ಲೇ ಲೀನವಾಗಿದೆ. ಆದರೆ ಮೆದುಳಿನ ಉನ್ನತ ಕೇಂದ್ರಗಳು ಸೂಕ್ಷ್ಮ ಕೋಶಗಳನ್ನು ಪ್ರವೇಶಿಸುತ್ತವೆ. ಇಲ್ಲಿಯವರೆಗೆ ವಿಜ್ಞಾನಕ್ಕೆ ಮೆದುಳಿನ ಮೌನ ಪ್ರದೇಶಗಳ ಬಗ್ಗೆ ಸ್ವಲ್ಪವೇ ತಿಳಿದಿದೆ ಮತ್ತು ಅದು ಕಾರ್ಯನಿರ್ವಹಿಸಬಹುದಾದ ಎಲ್ಲ ವಿಭಿನ್ನ ಕ್ಷೇತ್ರಗಳ ಬಗ್ಗೆ ವಿಜ್ಞಾನಕ್ಕೆ ಈಗಷ್ಟೇ ಅರಿವು ಮೂಡುತ್ತಿದೆ. ಬಹುಶಃ ನಮ್ಮ ವೇದಿಕೆಯಲ್ಲಿ ತುಂಬಾ ಜನ ನನಗೆ ಧ್ಯಾನ ಆಗೋದಿಲ್ಲ, ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ ಅಂತ ಹೇಳ್ತಾರಲ್ಲ, ಇದಕ್ಕೋಸ್ಕರನೇ. ಯಾಕಂತಂದ್ರೆ ಈ ಬಲಭಾಗದ ಮೆದುಳು ಯಾರಿಗೂ ಆಕ್ಟಿವ್ ಆಗ್ತಾ ಇಲ್ಲ. ಜೊತೆಗೆ 10ರಲ್ಲಿ 9 ಭಾಗದ ಒಂದು ಸಣ್ಣ ಮೆದುಳಿನ ಭಾಗ ಮಾತ್ರ ಜಾಗೃತವಾಗಿದೆ. ಇದು ಪೂರ್ಣವಾಗಿ ಜಾಗೃತ ಆಗ್ಲಿಕ್ಕೆ ಕಾಯ್ತಾ ಇದೆ. ಇನ್ನು ಏನು ಅಂತಂದ್ರೆ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಒಂದೇ ಸಮನಾಗಿ ಅದು ಜಾಗೃತಗೊಳ್ಳುವುದಿಲ್ಲ. ಆದ ಕಾರಣ ಕೆಲವರಿಗೆ ಧ್ಯಾನ ಆಗುತ್ತೆ, ಕೆಲವರಿಗೆ ಧ್ಯಾನ ಆಗುದಿಲ್ಲ, ಕೆಲವರಿಗೆ ಏಕಾಗ್ರತೆ ಇದೆ, ಕೆಲವರಿಗೆ ಇನ್ನೂ ಏಕಾಗ್ರತೆ ಆಗುದಿಲ್ಲ. ಮನುಷ್ಯನು ತನ್ನ ಮೆದುಳಿನ ಉಳಿದ 10ನೆಯ 9 ಭಾಗವನ್ನು ಸಕ್ರಿಯಗೊಳಿಸಲೇಬೇಕು. ಇದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದು ವಿಕಾಸದ ಪ್ರಕ್ರಿಯೆ ಮತ್ತು ಇದನ್ನು ವೈಜ್ಞಾನಿಕ ವ್ಯವಸ್ಥೆಯ ಮೂಲಕ ಮಾತ್ರ
ವೇಗಗೊಳಿಸಲು ಸಾಧ್ಯ. ಯೋಗದ ಅಭ್ಯಾಸದಲ್ಲಿ ನಿಯಮಿತವಾಗಿದ್ದರೆ ಒಂದೇ ಜೀವಿತಾವಧಿಯಲ್ಲಿ ಸಂಪೂರ್ಣ ರೂಪಾಂತರವು ನಡೆಯಬಹುದು. ಅಂದ್ರೆ ನಮ್ಮ ಎಲ್ಲ 10 ಭಾಗಗಳು ಸಹ, ಮೆದುಳಿನ 10 ಭಾಗಗಳು ಸಹ ಸಕ್ರಿಯ ಆಗ್ಲೇಬೇಕು. ಆದ್ರೆ ಇದು ನಮ್ಮ ಯೋಗ ಅಥವಾ ನಾವು ಏನು ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದೇವೆ, ಅಭ್ಯಾಸವನ್ನ ಮಾಡ್ತಾ ಇದ್ದೇವೆ, ಸ್ವರ ಯೋಗವನ್ನ ಹೇಗೆ ನಾವು ಪಾಲಿಸ್ತಾ ಇದ್ದೇವೆ, ಇದನ್ನ ಅನುಭವಿಸಿ. ಇದು ಏನಂತದೆ, ಇದರ ಮೇಲೆ ಡಿಪೆಂಡ್ ಆಗಿದೆ. ಸೊ ಆದ ಕಾರಣ ಇದನ್ನ ಅಷ್ಟು ಸುಲಭವಾಗಿ ಜಾಗೃತಗೊಳಿಸಲು ಸಾಧ್ಯವಿಲ್ಲ. ಇದು ವೈಜ್ಞಾನಿಕವಾಗಿಯೇ ಜಾಗೃತಗೊಳಿಸಬೇಕು. ವೈಜ್ಞಾನಿಕ ಅಂತಂದ್ರೆ ಯಾವುದೋ ಕೂತ್ಕೊಂಡು ಜಪ ತಪ ಮಾಡುವಂಥದ್ದಲ್ಲ. ನಾವು ಈ ಯೋಗವನ್ನ ಅಭ್ಯಾಸ ಮಾಡ್ತಾ 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 ಇದು ಜಾಗೃತ ಆಗುತ್ತೆ. ಶಾಖವನ್ನು ಪ್ರಯೋಗಿಸುವ ಮೂಲಕ ವಸ್ತುವನ್ನು ಕೃತಕವಾಗಿ ಅನಿಲವಾಗಿ ಪರಿವರ್ತಿಸುವಂತೆಯೇ ಸ್ಥೂಲ ಮನಸ್ಸನ್ನು ಯೋಗಾಗ್ನಿಯಿಂದ ಶುದ್ಧ ಪ್ರಜ್ಞೆಯಾಗಿ ಪರಿವರ್ತಿಸಬಹುದು. ಎಷ್ಟು ಒಳ್ಳೆಯ ಉದಾಹರಣೆಯನ್ನ ಕೊಟ್ಟಿದ್ದಾರೆ ನೋಡಿ. ನಾವು ಮಂಜುಗಡ್ಡೆಯನ್ನ ಕರಗಿಸ್ಬೋದು ಅಂತ ಬಿಸಿ ಮಾಡಿ ಕರಗಿಸ್ಬಿಡ್ಬೋದು. ಅದೇ ರೀತಿ ನಾವು ಸಹ ಯೋಗಾಗ್ನಿ ಅಂದ್ರೆ ನಮ್ಮ ಯೋಗ, ಸ್ವರ ಯೋಗ ಏನಿದೆ ಅದನ್ನ ಮಾಡ್ಕೊಂಡು ಬಂದ ಹಾಗೆ ಅದನ್ನ ನಾವು ಪ್ರಜ್ಞೆಯಾಗಿ ಪರಿವರ್ತಿಸಬಹುದು. ಯೋಗದ ತಂತ್ರಗಳು ಆಂತರಿಕ ದೇಹ ವ್ಯವಸ್ಥೆಯನ್ನು ಮರುರೂಪಿಸುತ್ತದೆ. ಇದರಿಂದಾಗಿ ಪ್ರಾಣವು ಯಾವುದೇ ಅಡೆತಡೆಗಳಿಲ್ಲದೆ ಮುಕ್ತವಾಗಿ ಹರಿಯುತ್ತವೆ. ಪ್ರಾಣದ ಪ್ರಮಾಣವನ್ನು ಹೆಚ್ಚಿಸಬೇಕು. ಅದು ಶಕ್ತಿಯುತ ಮತ್ತು ಪ್ರಮುಖವಾಗುತ್ತದೆ. ಈ ರೀತಿಯಲ್ಲಿ ಮಾತ್ರ ನಾವು ಮೆದುಳಿನ ಸುಪ್ತ ಪ್ರದೇಶಗಳನ್ನು ಜಾಗೃತಗೊಳಿಸಬಹುದು. ಇಲ್ಲಿಯೇ ಸ್ವರ ಯೋಗವು ಅತ್ಯಗತ್ಯವಾಗುತ್ತದೆ. ವಿಕಾಸವೆಂದರೆ ಭೌತಿಕ ಪ್ರಪಂಚದಿಂದ ಅಸ್ತಿತ್ವದ ಸೂಕ್ಷ್ಮ ಮತ್ತು ಉನ್ನತ ಹಂತಗಳತ್ತ ವೈಯಕ್ತಿಕ ಅರಿವಿನ ಆರೋಹಣವಾಗಿದೆ. ಅಲ್ಲಿ ಮನಸ್ಸು ಜಾಗೃತಗೊಳ್ಳುತ್ತದೆ. ಅನ್ನಮಯ ಕೋಶದಿಂದ ವಿಜ್ಞಾನಮಯ ಅಥವಾ ಆನಂದಮಯ ಕೋಶದವರೆಗೆ ತನ್ನನ್ನು ತಾನು ವಿಸ್ತರಿಸಿಕೊಳ್ಳುತ್ತದೆ. ಇದು ಸ್ವರ ಯೋಗದ ಗುರಿಯಾಗಿದೆ, ಬೇರೇನೂ ಅಲ್ಲ. ಆದ್ದರಿಂದ ಪ್ರಾಚೀನ ಋಷಿಗಳ ಈ ವಿಜ್ಞಾನವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು, ಅದನ್ನು ಸರಿಯಾಗಿ ವ್ಯಾಖ್ಯಾನಿಸಬೇಕು ಮತ್ತು ಅದನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಆಗ ನಾವು ಕೂಡ ಅವರ ಸಾಕ್ಷಾತ್ಕಾರದಲ್ಲಿ ಪಾಲ್ಗೊಳ್ಳಬಹುದು. ಈಗ ನಾವು ಪ್ರಾಣವಾಯುಗಳು ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಉಸಿರಾಟವನ್ನು ಅಧ್ಯಯನ ಮಾಡುವಾಗ ಇದು ದೇಹದಾದ್ಯಂತ ನಿರ್ದಿಷ್ಟ ಶಕ್ತಿಯ ಅಲೆಗಳನ್ನು ಉತ್ಪಾದಿಸುತ್ತದೆ ಎಂಬುದನ್ನು ಸ್ವರಯೋಗಿಗಳು ಗಮನಿಸಿದರು. ಉಸಿರಾಟದ ಮಾಧ್ಯಮದ ಮೂಲಕ ದೇಹದ ವಿವಿಧ ಭಾಗಗಳಲ್ಲಿ ಪ್ರಾಣವು ಹೇಗೆ ಪ್ರಸಾರವಾಗುತ್ತದೆ ಎಂಬುದನ್ನು ಅವರು ನೋಡಿದ್ರು. ಮತ್ತು ಪ್ರಾಣವು ಪ್ರಸಾರವಾಗುತ್ತಿದ್ದಂತೆ ಅದು ಪ್ರತಿಯೊಂದು ನಿರ್ದಿಷ್ಟ ಅಂಗ ಮತ್ತು ಪ್ರದೇಶದ ಕಾರ್ಯಗಳಿಗೆ ತಕ್ಕಂತೆ ಮಾರ್ಪಡಿಸಲ್ಪಡುತ್ತದೆ ಮತ್ತು ಹೊಂದಿಕೊಳ್ಳುತ್ತದೆ ಎಂಬುದನ್ನು ಸಹ ಅವರು ಕಂಡುಕೊಂಡರು. ಕೇವಲ ಉಸಿರಾಡುವುದು ಮಾತ್ರ ಅಲ್ಲ, ಆ ಉಸಿರಾಡಿದಾಗ ಏನೇನು ಪರಿವರ್ತನೆಗಳು ಆಗ್ತದೆ ಅಂತ ಹೇಳತಕ್ಕಂಥದನ್ನ ಅವರು ಆಗ್ಲೇ ಕಂಡುಕೊಂಡಿದ್ರು. ಪ್ರಾಣದ ಈ ವಿಭಿನ್ನ ಮಾರ್ಪಾಡುಗಳ ಪ್ರಕಾರ ಪ್ರಾಣವಾಯುಗಳು ಅಥವಾ ಪ್ರಾಣಿಕ ಗಾಳಿಯನ್ನ ನಾವು ಪ್ರಾಣಿಕ್ ಏರ್ಸ್ ಅಂತ ಹೇಳ್ತೇವಲ್ಲ, ಅದು ವರ್ಗೀಕರಿಸಲಾಗಿದೆ. ಒಬ್ಬ ಚಕ್ರವರ್ತಿಯು ತನ್ನ ಸಾಮ್ರಾಜ್ಯದ ವಿವಿಧ ಭಾಗಗಳಲ್ಲಿ ಅಧಿಕಾರಿಗಳನ್ನು ನೇಮಿಸುವಂತೆಯೇ ಮುಖ್ಯ ಪ್ರಾಣವು ಕೆಳಗಿನ ಪ್ರಾಣಗಳಿಗೆ ಕಾರ್ಯಗಳನ್ನು ಹಂಚುತ್ತದೆ ಎಂದು ಪ್ರಶ್ನೋಪನಿಷತ್ತಿನಲ್ಲಿ ವಿವರಿಸಲಾಗಿದೆ. ಒಟ್ಟಾರೆಯಾಗಿ 10 ವಾಯುಗಳಿವೆ ಮತ್ತು ಇವುಗಳಲ್ಲಿ 5 ದೇಹದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಅವುಗಳನ್ನು ಪಂಚ ಪ್ರಾಣಗಳೆಂದು ಕರೆಯಲಾಗುತ್ತದೆ. ಪ್ರಾಣ, ಅಪಾನ, ಸಮಾನ, ಉದಾನ ಮತ್ತು ವ್ಯಾನ. ಇದನ್ನ ನಮ್ಮ ವೇದಿಕೆಯಲ್ಲಿ ಇದರ ಬಗ್ಗೆ ಎಲ್ಲ ಕ್ಲಾಸ್ ಹೇಳಿದ್ದಾರೆ. ನಮ್ಗಳಿಗೆಲ್ಲ ನನಗಂತೂ ಅಷ್ಟೊಂದು ಅರ್ಥ ಆಗಿರ್ಲಿಲ್ಲ. ಈಗ ಒಂದೊಂದೇ ವೈಜ್ಞಾನಿಕವಾಗಿ ಇದನ್ನ ಎಕ್ಸ್ಪ್ಲನೇಷನ್ ಕೊಡ್ತಾ ಬಂದಾಗ ಇದು ಅರ್ಥ ಆಗ್ತಾ ಇದೆ. ಕಡಿಮೆ ಸಾಮರ್ಥ್ಯವನ್ನು ಹೊಂದಿರುವ ಉಳಿದ 5 ವಾಯುಗಳನ್ನು ಉಪಪ್ರಾಣಗಳು ಅಥವಾ ಸಹಾಯಕ ಪ್ರಾಣಗಳು ಎಂದು ಕರೆಯಲಾಗುತ್ತದೆ. ಅಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ನೋಡಿ, ಚಕ್ರವರ್ತಿಯ ಬಗ್ಗೆ. ಕೆಳಗಿನ ಅಧಿಕಾರಿಗಳನ್ನ ನೇಮಿಸಿ ಅವರಿಗೆಲ್ಲ ಕೆಲಸವನ್ನ ಹಂಚುತ್ತಾರೆ ಅಂತ. ಹಾಗೇನೆ ನಮ್ಮ ಎಲ್ಲ ಪ್ರಾಣಗಳು ಸಹ ಈ ರೀತಿಯಾಗಿ ಕೆಲಸ ಮಾಡ್ತವೆ. ಎಲ್ಲ ವಾಯುಗಳು ಜೀವದ ಪ್ರಾಣದಿಂದ ಕೂಡಿವೆ ಹೊರತು ಶುದ್ಧ ಮಹಾಪ್ರಾಣದಿಂದಲ್ಲ.
ಪ್ರತಿಯೊಂದು ಇಂದ್ರಿಯವು ತನ್ನದೇ ಆದ ಪ್ರಾಣವನ್ನ ಹೊಂದಿದೆ, ಅದು ಒಂದೇ ಪ್ರಾಣದಿಂದ ಹುಟ್ಟಿಕೊಳ್ಳುತ್ತದೆ ಎಂದು ಕೌಶಿತಕಿ ಉಪನಿಷತ್ತಿನಲ್ಲಿ ವಿವರಿಸಲಾಗಿದೆ. ದೇಹವು ಹಾಗೂ ಮನಸ್ಸು ಮತ್ತು ಇಂದ್ರಿಯಗಳ ಸಾಮರ್ಥ್ಯಗಳೆಲ್ಲವೂ ನೇರವಾಗಿ ಪ್ರಾಣವಾಯುವಿನೊಂದಿಗೆ ಸಂಪರ್ಕವನ್ನು ಹೊಂದಿವೆ. ಪ್ರಶ್ನೋಪನಿಷತ್ತಿನಲ್ಲಿ ಒಮ್ಮೆ ಇಂದ್ರಿಯಗಳು ಮತ್ತು ಮನಸ್ಸು ತಮ್ಮನ್ನು ತಾವು ದೇಹದ ಆಡಳಿತಗಾರರು ಎಂದು ಹೇಗೆ ಹೇಳಿಕೊಂಡವು ಎಂಬುದನ್ನು ತಿಳಿಸಲಾಗಿದೆ. ಆದರೆ ಪ್ರಾಣವು ಅವರನ್ನು ಖಂಡಿಸುತ್ತಾ, ಭ್ರಮೆಗೊಳಗಾಗಬೇಡಿ, ನಾನೊಬ್ಬನೇ, ನನ್ನನ್ನು ನಾನು 5 ಭಾಗಗಳಾಗಿ ವಿಂಗಡಿಸಿಕೊಂಡು ದೇಹವನ್ನು ಬೆಂಬಲಿಸುವ ಮತ್ತು ಅಖಂಡವಾಗಿಡುವವನು ನಾನು ಮಾತ್ರ ಎಂದು ಹೇಳಿತು. ಹೀಗೆ ಹೇಳಿ ಪ್ರಾಣವು ದೇಹದಿಂದ ಹಿಂತೆಗೆದುಕೊಂಡಿತು. ರಾಣಿ ಜೇನುಹುಳು ಇಲ್ಲಿ ಹೇಳಿದ್ದಾರೆ ನೋಡಿ. ರಾಣಿ ಜೇನುಹುಳು ಹೊರಟಾಗ ಜೇನುಹುಳುಗಳು ಗೂಡನ್ನು ಬಿಟ್ಟು ಅವಳು ಹಿಂದಿರುಗಿದಾಗ ಹಿಂದಿರುಗುವಂತೆಯೇ ಮನಸ್ಸು ಮತ್ತು ಇಂದ್ರಿಯಗಳು ಸಹ ದೇಹದಿಂದ ಹಿಂತೆಗೆದುಕೊಂಡಿರುವುದನ್ನು ಕಂಡುಕೊಂಡವು. ಇದು ನಮ್ಮ ಪ್ರತಿಯೊಂದು ಆಲೋಚನೆ ಮತ್ತು ಕ್ರಿಯೆಗೆ ಕಾರಣವಾದ ಮಹಾಪ್ರಾಣವಾಗಿದೆ. ಆದರೆ ಅವುಗಳನ್ನು ಕಾರ್ಯಗತಗೊಳಿಸುವುದು ಪ್ರಾಣವಾಯುಗಳು. ಪ್ರಾಣ, ಅಪಾನ ಮತ್ತು ಸಮಾನ. ಪ್ರತಿಯೊಂದು ವಾಯುವು ಅದರ ನಿರ್ದಿಷ್ಟ ಹರಿವಿನ ದಿಕ್ಕಿಗೆ ಅನುಗುಣವಾಗಿ ದೇಹದ ವಿವಿಧ ಭಾಗಗಳಲ್ಲಿ ನೆಲೆಗೊಂಡಿದೆ. ಮೇಲ್ಮುಖ ಮತ್ತು ಕೆಳಮುಖ ಚಲನೆಗಳಾದ ಪ್ರಾಣ ಮತ್ತು ಅಪಾನವು ಅತ್ಯಂತ ಶಕ್ತಿಶಾಲಿಯಾದವು. ಉಸಿರಾಟದ ವ್ಯವಸ್ಥೆಯನ್ನು ಮತ್ತು ಪ್ರಾಣದ ಹೀರುವಿಕೆಯನ್ನು ಉತ್ತೇಜಿಸಲು ಪ್ರಾಣವಾಯುವು ಎದೆಯ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತವೆ. ಬೊಪ್ಪೆ ಅಥವಾ ಡಯಾಫ್ರಾಮ್ ಎನ್ನುವ ಸ್ನಾಯು ಸಂಕುಚಿತಗೊಂಡಾಗ ಶ್ವಾಸಕೋಶದಲ್ಲಿ ನಿರ್ವಾತವು ಉಂಟಾಗುತ್ತದೆ. ಅದು ಗಾಳಿಯನ್ನು ಒಳಗೆ ಎಳೆದುಕೊಳ್ಳುತ್ತದೆ. ಆದ್ದರಿಂದ ಇದನ್ನು ಒಳ ಉಸಿರು ಎಂದು ಕರೆಯಲ್ಪಡುತ್ತದೆ. ಈ ಕಾರ್ಯಕ್ಕೆ ವಿರುದ್ಧವಾಗಿ ಕೆಲಸ ಮಾಡುವುದು ಅಪಾನ, ಹೊರ ಉಸಿರು. ಇದು ಹೊಕ್ಕುಳಿನ ಕೆಳಗೆ ಶ್ರೋಣಿಯ ಪೆಲ್ವಿಕ್ ಪ್ರದೇಶದಲ್ಲಿದೆ. ಇದು ಹೊರಹಾಕುವಿಕೆಯ ಶಕ್ತಿಯಾಗಿದೆ. ಇದು ಕೆಳಕರುಳು ಮತ್ತು ಮೂತ್ರ ವಿಸರ್ಜನಾ ವ್ಯವಸ್ಥೆಯಲ್ಲಿ ಪ್ರಚೋದಿಸಲ್ಪಡುತ್ತದೆ. ಅಪಾನದ ಕೆಳಮುಖ ಕ್ರಿಯೆಯು ದೇಹದಿಂದ ವಾಯು ಮತ್ತು ಮಲಮೂತ್ರಗಳನ್ನು ನಿವಾರಿಸುತ್ತದೆ. ಇಡೀ ದೇಹವು ಪ್ರಾಣ ಮತ್ತು ಅಪಾನದ ಈ 2 ಚಲನೆಗಳಿಂದ ಆಳಲ್ಪಡುತ್ತದೆ. ಹಗಲಿನಲ್ಲಿ ಪ್ರಾಣದ ಕ್ರಿಯೆಯು ಮೇಲ್ಗೈ ಸಾಧಿಸುತ್ತದೆ ಮತ್ತು ರಾತ್ರಿಯಲ್ಲಿ ಅದು ಅಪಾನಕ್ಕೆ ಅಧೀನವಾಗುತ್ತದೆ. ಧ್ಯಾನ ಬಿಂದು ಉಪನಿಷತ್ತು ಹೇಳುವಂತೆ ಪ್ರಾಣ ಮತ್ತು ಅಪಾನದ ಕಾರಣದಿಂದಾಗಿ ಜೀವ ಅಥವಾ ವೈಯಕ್ತಿಕ ಆತ್ಮವು ಮೇಲಕ್ಕೆ ಮತ್ತು ಕೆಳಕ್ಕೆ ಓಲಾಡುತ್ತದೆ. ಇದು 2 ವಿರುದ್ಧ ಚಲಿಸುವ ಶಕ್ತಿಗಳ ಬಲೆಗೆ ಸಿಕ್ಕುತ್ತದೆ ಮತ್ತು ದ್ವಂದ್ವತೆಯನ್ನ ಬಂಧಿಸಲ್ಪಡುತ್ತದೆ. ಜೀವವನ್ನ ಅದರ ಆಶ್ರಯಕ್ಕೆ ಕಟ್ಟಲ್ಪಟ್ಟು ಹಕ್ಕಿಗೆ ಹೋಲಿಸಲಾಗುತ್ತದೆ. ಅದು ಹಾರಿ ಹೋಗುತ್ತದೆ, ಆದರೆ ಮತ್ತೆ ಹಿಂದಕ್ಕೆ ಎಳೆಯಲ್ಪಡುತ್ತದೆ. ಆದಾಗ್ಯೂ ವಿಮೋಚನೆಯ ಕೀಲಿಯು 3ನೇ ವಾಯುವಾದ ಸಮಾನದಲ್ಲಿದೆ. ಇದು ಪ್ರಾಣ ಮತ್ತು ಅಪಾನವನ್ನು ಸಮಾನಗೊಳಿಸುತ್ತದೆ. ಸಮಾನ ಹೃದಯ ಮತ್ತು ಹೊಕ್ಕುಳಿನ ನಡುವೆ ಇರುವ ಮಧ್ಯದ ಉಸಿರು ಮತ್ತು ಪ್ರಾಣವನ್ನ ಒಗ್ಗೂಡಿಸಿಕೊಳ್ಳುವುದು ಇದರ ಮುಖ್ಯ ಕಾರ್ಯವಾಗಿದೆ. ಶಾರೀರವಾಗಿ ಇದು ಯಕೃತ್ತು, ಮೇದೋಜೀರಕ ಗ್ರಂಥಿ, ಹೊಟ್ಟೆ ಮತ್ತು ಜೀರ್ಣಾಂಗದಲ್ಲಿ ಹುರುಪನ್ನು ಉತ್ಪಾದಿಸುತ್ತದೆ. ಉಸಿರಾಟದ ಪ್ರಕ್ರಿಯೆಯಲ್ಲಿ ಸಮಾನವು ಉಸಿರು ತೆಗೆದುಕೊಳ್ಳುವಿಕೆ ಮತ್ತು ಉಸಿರು ಬಿಡುವಿಕೆಯ ನಡುವಿನ ಸಮಯದ ಅಂತರವಾಗಿದೆ. ಸಮಾನವು ಪ್ರಾಣ ಮತ್ತು ಅಪಾನವನ್ನ ಬೆಸೆಯುತ್ತದೆ. ಅವುಗಳ ಚಲನೆಗಳಲ್ಲಿ ಪರಸ್ಪರ ವಿರುದ್ಧವಾಗಿರುವ ಬದಲು ಪೂರಕವಾಗುವಂತೆ ಮಾಡುತ್ತದೆ. ಪ್ರಾಣವನ್ನ ಸಮೀಕರಿಸುವ ಮತ್ತು ಶೇಖರಿಸಿಡುವ ಪ್ರಕ್ರಿಯೆಯು ಹೆಚ್ಚಾದಾಗ ಪ್ರಾಣಶಕ್ತಿಯ ಸಾಮರ್ಥ್ಯವು ಬಲಗೊಳ್ಳುತ್ತದೆ. ಹೀಗಾಗಿ ಮದ್ಯದ ಉಸಿರನ್ನು ಹೆಚ್ಚಿಸುವವನಿಗೆ ಸಾವು ಬರುವುದಿಲ್ಲ ಎಂದು ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತದೆ. ಆದ್ದರಿಂದ ಉಸಿರನ್ನು ಒಳ ತೆಗೆದುಕೊಳ್ಳುವ ಮತ್ತು ಹೊರಬಿಡುವ ನಡುವಿನ ಸಮಯದ ಅಂತರವನ್ನ ಹೆಚ್ಚಿಸುವ ಸಲುವಾಗಿ ಯೋಗಿಗಳು ಕುಂಭಕ ಅಥವಾ ಉಸಿರನ್ನು ಹಿಡಿದಿಟ್ಟುಕೊಳ್ಳುವ ಅಭ್ಯಾಸವನ್ನ ರೂಪಿಸಿದರು. ಆ ಮೂಲಕ ಪ್ರಾಣ ಮತ್ತು ಅಪಾನಗಳನ್ನ ಸಮಾನದೊಂದಿಗೆ ಒಗ್ಗೂಡಿಸಿದರು. ನಾವು ಸಹ ಉಸಿರು ತಗೊಳ್ಳಿ, ಆಮೇಲೆ ಸ್ವಲ್ಪ ಹೊತ್ತು ಹಿಡಿದಿಟ್ಕೊಳ್ಳಿ, ಆಮೇಲೆ ಮತ್ತೆ ಬಿಡಿ ಅಂತ ಹೇಳ್ಕೊಂಡು ಉಸಿರಾಟವನ್ನ ಮಾಡೋದನ್ನ ಮಾಡ್ತೇವಲ್ಲ, ಇದೆಲ್ಲವೂ ಸಹ ವೈಜ್ಞಾನಿಕವಾಗಿ ಇಲ್ಲಿ ಹೇಳಲ್ಪಟ್ಟಿದೆ.
ಪ್ರಾಣ ಮತ್ತು ಅಪಾನಗಳ ನೈಸರ್ಗಿಕ ಚಲನೆಗಳನ್ನು ಹಿಂದಕ್ಕೆ ತಿರುಗಿಸಿದಾಗ, ಅಂದರೆ ಅಪಾನವು ಮೇಲಕ್ಕೆ ಮತ್ತು ಪ್ರಾಣವು ಕೆಳಕ್ಕೆ ಚಲಿಸುವಂತೆ ಮಾಡಿ ಅವು ಹೊಕ್ಕುಳಿನ ಕೇಂದ್ರದಲ್ಲಿ ಸಮಾನದೊಂದಿಗೆ ಒಂದಾದಾಗ ಮಾತ್ರ ಯೋಗವು ಸಿದ್ಧಿಸುತ್ತದೆ. ಅದಕ್ಕೆ ನಾವು ದೀರ್ಘ ಉಸಿರನ್ನ ತಗೊಳ್ಳುವಾಗ ಆ ಉಸಿರು ನಿಮ್ಮ ನಾಭಿಯಿಂದ ಬರಲಿ ಅಂತ ಹೇಳ್ತೇವಲ್ಲ, ಇದೇ ಕಾರಣಕ್ಕೆ. ವಾಪಸ್ ಹೋಗುವಾಗ ಸಹ ನಿಮ್ಮ ಉಸಿರನ್ನ ನಾಭಿಯವರೆಗೆ ಹೋಗುವ ಹಾಗೆ ನೀವು ಬಿಡಿ ನಿಧಾನವಾಗಿಂತ ಹೇಳತಕ್ಕಂಥದ್ದು ಇದೇ ಕಾರಣಕ್ಕಾಗಿ. ಎರಡು ವಿರುದ್ಧ ಶಕ್ತಿಗಳ ಈ ಮಿಲನವು ನಂಬಲಾಗದ ಬಲವನ್ನು ಉಂಟು ಮಾಡುತ್ತದೆ ಮತ್ತು ಪ್ರಾಣವನ್ನು ಸುಷುಮ್ನಾ ನಾಡಿಯ ಮೂಲಕ ತಳ್ಳುತ್ತದೆ. ಹೀಗೆ ಸಂಪೂರ್ಣ ಪ್ರಾಣದ ಸಾಮರ್ಥ್ಯವನ್ನು ಜಾಗೃತಗೊಳಿಸಿ ಪ್ರಜ್ಞೆಯನ್ನ ಮೇಲಕ್ಕೆತ್ತಿ ಆತ್ಮವನ್ನು ಬೆಳಗಿಸುತ್ತದೆ. ಆದ್ದರಿಂದ ನ್ಯೂಕ್ಲಿಯಸ್ನ ಸೃಜನಶೀಲ ಸಾಮರ್ಥ್ಯವನ್ನ ಸ್ಫೋಟಿಸುವ ಸಲುವಾಗಿ ಒಂದು ಋಣಾತ್ಮಕ ಮತ್ತು ಇನ್ನೊಂದು ಧನಾತ್ಮಕವಾದ ಎರಡು ವಿರುದ್ಧ ಶಕ್ತಿಗಳನ್ನು ಒಟ್ಟಿಗೆ ಸೇರಿಸುವ ತಾಂತ್ರಿಕ ತತ್ವವನ್ನ ನಾವು ಸಮಾನದಲ್ಲಿ ಕಾಣುತ್ತೇವೆ. ಉದಾನ, ವ್ಯಾನ ಮತ್ತು ಉಪಪ್ರಾಣಗಳು. ಮಧ್ಯದ ಉಸಿರಿನ ನಂತರ ಮತ್ತೊಂದು ವಾಯುವಿನ ಕ್ರಿಯೆ ಸಂಭವಿಸುತ್ತದೆ. ಅದೇ ಉದಾನ. ತಿಂದದ್ದನ್ನು ಮೇಲಕ್ಕೆ ತರುವುದು ಮತ್ತು ಕೆಳಕ್ಕೆ ಕೊಂಡೊಯ್ಯುವುದು ಇದರ ಕೆಲಸ ಎಂದು ಮೈತ್ರಿ ಉಪನಿಷತ್ತು ಹೇಳುತ್ತದೆ. ಉದಾನವನ್ನ ಮೇಲ್ಮುಖ ಉಸಿರು ಎಂದು ಕರೆಯಲಾಗುತ್ತದೆ ಮತ್ತು ಇದು ನಿರ್ದಿಷ್ಟವಾಗಿ ಗಂಟಲು ಹಾಗೂ ಮುಖದ ಭಾಗದಲ್ಲಿದ್ದು ನುಂಗುವಿಕೆ, ಮುಖಭಾವ ಮತ್ತು ಮಾತನ್ನು ಶಕ್ತಗೊಳಿಸುತ್ತದೆ. ಪ್ರತಿಯೊಂದು ಸ್ನಾಯುವಿನ ಬಲವನ್ನ ಕಾಪಾಡಿಕೊಳ್ಳಲು ಕೂಡ ಇದು ಕಾರಣವಾಗಿದೆ. ಪ್ರಾಣ ಮತ್ತು ಅಪಾನಗಳು ಸಮಾನದೊಂದಿಗೆ ಒಗ್ಗೂಡಿದಾಗ ಉದಾನವೇ ಮೇಲಕ್ಕೆ ಚಲಿಸಿ ಅಂತಿಮವಾಗಿ 10ನೇ ದ್ವಾರದ ಅಂದ್ರೆ ಸಹಸ್ರಾರ ಚಕ್ರದ ಮೂಲಕ ಉನ್ನತ ಲೋಕಗಳ ಕಡೆಗೆ ಸಾಗುತ್ತದೆ. ಸಾಮಾನ್ಯ ಸಂದರ್ಭಗಳಲ್ಲಿ ಉದಾನವು ಪ್ರಾಣವನ್ನು ಸಮಾನದಿಂದ 5ನೇ ವಾಯುವಾದ ವ್ಯಾನಕ್ಕೆ ಕೊಂಡೊಯ್ಯುತ್ತದೆ. ವ್ಯಾನವು ಇಡೀ ದೇಹದಾದ್ಯಂತ ಪ್ರಾಣವನ್ನ ಹರಡುತ್ತದೆ. ಆಹಾರದ ಪೋಷಕಾಂಶಗಳು, ದ್ರವಗಳು ಮತ್ತು ಶಕ್ತಿಯನ್ನು ನಿಯಂತ್ರಿಸುತ್ತದೆ ಮತ್ತು ಪ್ರಸಾರ ಮಾಡುತ್ತದೆ. ಇದು ದೇಹದ ಎಲ್ಲ ಭಾಗಗಳನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುತ್ತದೆ ಮತ್ತು ದೇಹವು ವಿಘಟನೆಯಾಗುವುದನ್ನು ತಡೆಯುತ್ತದೆ, ಛಿದ್ರವಾಗುವುದನ್ನು ಇದು ತಡೆಯುತ್ತದೆ. ಪ್ರಾಣವು ಚಲಿಸಿದಾಗ ಅದನ್ನ ಸಮಾನವು ಹಿಂಬಾಲಿಸುತ್ತದೆ. ಇವೆರಡು ಉದಾನದ ನೆರವಿನಿಂದ ಅಪಾನವನ್ನ ಸೃಷ್ಟಿಸುತ್ತವೆ. ಈ 4 ಕ್ರಿಯೆಗಳು ವ್ಯಾನವನ್ನು ಉತ್ಪಾದಿಸುತ್ತವೆ. ಆದರೆ ಅದೇ ಸಮಯದಲ್ಲಿ ವ್ಯಾನದ ಉಪಸ್ಥಿತಿ ಇಲ್ಲದೆ ಅವು ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ. ಹೀಗಾಗಿ ಈ 5 ಪ್ರಾಣಗಳು ಅತ್ಯಂತ ಸಂಕೀರ್ಣವಾಗಿ ಬೆಸೆದುಕೊಂಡಿವೆ. ಸಾವಿನ ಸಮಯದಲ್ಲಿ ಪ್ರಾಣವು ತನ್ನಲ್ಲಿಯೇ ಒಳ ಸೇರಿದಾಗ ಪ್ರಾಣದ ಅಭಿವ್ಯಕ್ತಿಗಳನ್ನು ಪ್ರತಿನಿಧಿಸುವ ಮನಸ್ಸು ಮತ್ತು ಇಂದ್ರಿಯಗಳ ಪ್ರಮುಖ ಕಾರ್ಯಗಳೆಲ್ಲವೂ ವ್ಯಾನದೊಳಗೆ ಹಿಂತೆಗೆದುಕೊಳ್ಳುತ್ತವೆ ಎಂದು ಹೇಳಲಾಗುತ್ತದೆ. ಇದರರ್ಥ ಎಲ್ಲ ಪ್ರಾಣಗಳು ಪರಸ್ಪರ ಅವಲಂಬಿತವಾಗಿದೆ, ಆದರೆ ವ್ಯಾನದಿಂದ ಸಂಯೋಜಿಸಲ್ಪಟ್ಟಿದೆ. ಈ 5 ಪ್ರಾಣಗಳ ಕ್ರಿಯೆಗಳು 5 ಉಪಪ್ರಾಣಗಳ ಹುಟ್ಟಿಗೆ ಕಾರಣವಾಗುತ್ತವೆ. ಇವು ದೇಹದ ಕಾರ್ಯವಿಧಾನಗಳಿಗೆ ಅಂತಿಮ ಸ್ಪರ್ಶವನ್ನ ನೀಡುತ್ತವೆ. ಕೂರ್ಮ, ಕಣ್ಣುಗಳು ತೇವವಾಗಿಡುವ ಮತ್ತು ಸ್ವಚ್ಛವಾಗಿಡುವ ರೆಪ್ಪೆ ಮಿಟಕಿಸುವ ಶಕ್ತಿಯಾಗಿದೆ. ಕೃಕರ, ಹಸಿವು, ಬಾಯಾರಿಕೆ, ಸೀನು ಮತ್ತು ಕೆಮ್ಮನ್ನು ಪ್ರಚೋದಿಸುತ್ತದೆ. ದೇವದತ್ತ, ನಿದ್ರೆ ಮತ್ತು ಆಕಳಿಕೆಯನ್ನ ಪ್ರೇರೇಪಿಸುತ್ತದೆ. ನಾಗ, ಬಿಕ್ಕಳಿಕೆ ಹಾಗೂ ತೇಗಿಗೆ ಕಾರಣವಾಗುತ್ತದೆ. ಧನಂಜಯ, ಅಂತಿಮವಾಗಿ ಸಾವಿನ ನಂತರ ದೇಹದ ಅವಶೇಷಗಳೊಂದಿಗೆ ಉಳಿದುಕೊಳ್ಳುತ್ತದೆ. ಪ್ರಾಣ ಶರೀರ, ಇಲ್ಲಿ ಪ್ರಾಣಿಕ್ ಬಾಡಿ ಅಂತ ನಾವು ಏನು ಹೇಳ್ತೇವಲ್ಲ ಅದು. ನಾವು ಪ್ರಾಣವಾಯುವಿನ ಚಲನೆಗಳನ್ನು ನೋಡಲು ಸಾಧ್ಯವಾದರೆ ನಾವು ಪ್ರಾಣ ಶರೀರವನ್ನ ಗ್ರಹಿಸುತ್ತೇವೆ. ಕೆಲವೊಮ್ಮೆ ವ್ಯಕ್ತಿಯೊಬ್ಬರು ತೀರಿಕೊಂಡಾಗ ಇತರ ಜನರು ದೆವ್ವವನ್ನು ನೋಡಿದಂತೆ ಊಹಿಸಿಕೊಳ್ಳುತ್ತಾರೆ. ಆದರೆ ವಾಸ್ತವವಾಗಿ ಅವರು ದೇಹವನ್ನು ತೊರೆಯುತ್ತಿರುವ ಪ್ರಾಣವನ್ನು ನೋಡುತ್ತಿರುತ್ತಾರೆ ಮತ್ತು ಇದು ಭಯ ಪಡಬೇಕಾದಂತಹ ಯಾವುದೇ ಅಲೌಕಿಕ ಸಂಗತಿ ಅಲ್ಲ. ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾರೆ, ಭಯಕ್ಕೆ, ಪ್ರಾಣ ಬಿಡುವುದಕ್ಕೆ ಅಥವಾ ಸಾವಿಗೆ ನಾವು ಹೆದರಬಾರದು ಅಂತ. ಅದನ್ನು ವೈಜ್ಞಾನಿಕವಾಗಿ ಇಲ್ಲಿ ಹೇಳಿದೆ. ಭೌತಶಾಸ್ತ್ರವು ಭೌತಿಕ ದೇಹವನ್ನು ಸುತ್ತುವರೆದಿರುವ ಮತ್ತು ಅದರ ಆಕಾರವನ್ನು ಪಡೆದುಕೊಳ್ಳುವ ವಿದ್ಯುದಾವೇಶದ ಕಣಗಳನ್ನು ಒಳಗೊಂಡಿರುವ ಸೂಕ್ಷ್ಮ ಕ್ಷೇತ್ರವನ್ನು ವಿವರಿಸುತ್ತದೆ. ಈ ಕ್ಷೇತ್ರವು ಆಂತರಿಕ ಅಂಗಗಳು ಮತ್ತು ಮಾನಸಿಕ ಚಟುವಟಿಕೆಗಳಿಂದ ಹಾಗೂ ಬಾಹ್ಯ ವಿದ್ಯುತ್ ಮತ್ತು ಕಾಂತೀಯ ಕ್ಷೇತ್ರಗಳಿಂದ ಪ್ರಭಾವಿತಗೊಳ್ಳಬಹುದು. ಇದು ಬಹುಶಃ
ಪ್ರಾಣದ ಸ್ಥೂಲವಾದ ಪ್ರಕಟಣೆ ಎಂದು ನಾವು ಹೇಳಬಹುದು. ಪ್ರಾಣ ಶರೀರವು ಭೌತಿಕ ದೇಹದ ಆಕಾರದಲ್ಲಿ ಹರಿಯುವ ಶಕ್ತಿಯ ಜಾಲವಾಗಿದೆ. ಆದರೆ ಬಲ್ಬಿನ ಆಚೆಗೆ ಬೆಳಕು ಹೇಗೆ ಹೊರಹೊಮ್ಮುತ್ತದೆಯೋ ಹಾಗೆ ಇದು ಹೊರಹೊಮ್ಮುತ್ತದೆ. ಅದರ ರೂಪವು ಸ್ಥಿರವಾಗಿಲ್ಲ, ಅದು ಹಿಗ್ಗುತ್ತದೆ ಮತ್ತು ಕುಗ್ಗುತ್ತದೆ. ಯಾವುದೇ ವಾಯುವಿನ ಪ್ರಾಣಶಕ್ತಿಯ ಸಾಮರ್ಥ್ಯದಲ್ಲಿನ ಇಳಿಕೆಯು ಪ್ರಾಣ ಶರೀರದ ಕುಗ್ಗುವಿಕೆಗೆ ಕಾರಣವಾಗುತ್ತದೆ. ಆದರೆ ಹೆಚ್ಚಳವು ವಿಸ್ತರಣೆಗೆ ಕಾರಣವಾಗುತ್ತದೆ, ಅಂದ್ರೆ ಹಿಗ್ಗುವಿಕೆಗೆ. ಮನಸ್ಸು ಮತ್ತು ಭಾವನೆಗಳು ಸಹ ಪ್ರಾಣವನ್ನ ಬಳಸಿಕೊಳ್ಳುತ್ತವೆ ಮತ್ತು ಪ್ರಾಣ ಶರೀರವು ಮನಸ್ಸಿನ ಸ್ಥಿತಿಗಳಿಂದ ಬಹಳವಾಗಿ ಪ್ರಭಾವಿತವಾಗಿರುತ್ತದೆ. ನಕಾರಾತ್ಮಕ ಆಲೋಚನೆಗಳು ಪ್ರಾಣವನ್ನ ಕಡಿಮೆ ಮಾಡುತ್ತವೆ ಮತ್ತು ನಿಮ್ಮ ಮನಸ್ಸನ್ನು ದಣಿಸುತ್ತದೆ. ಆದರೆ ಸಕಾರಾತ್ಮಕ ಆಲೋಚನೆಗಳು ಪ್ರಾಣವನ್ನು ಮತ್ತು ಮಾನಸಿಕ ಸ್ಥಿತಿಯನ್ನ ಹೆಚ್ಚಿಸುತ್ತದೆ. ವಾಸ್ತವವಾಗಿ ಪ್ರಾಣ ಶರೀರವು ನಮ್ಮ ಇಡೀ ಜೀವನ ಶೈಲಿಯಿಂದ ಪ್ರಭಾವಿತವಾಗಿರುತ್ತದೆ ಮತ್ತು ಪ್ರಾಣದ ಕಾರ್ಯಗಳು ನಮ್ಮ ಜೀವನದ ಸಾಮರ್ಥ್ಯಗಳು ಮತ್ತು ದೃಷ್ಟಿಕೋನಗಳ ಮೇಲೆ ಪ್ರಭಾವವನ್ನ ಬೀರುತ್ತವೆ. ಸ್ವರ ಯೋಗದ ಅಭ್ಯಾಸದ ಮೂಲಕ ನಾವು ಪ್ರಾಣ ಮತ್ತು ಮನಸ್ಸಿನ ನಡುವಿನ ಪರಸ್ಪರ ಕ್ರಿಯೆಯ ಅರಿವನ್ನು ಪಡೆಯುತ್ತೇವೆ ಮತ್ತು ಪ್ರಾಣಗಳ ವಿರುದ್ಧವಾಗಿ ಕೆಲಸ ಮಾಡುವ ಬದಲು ಅವುಗಳ ಸಮನ್ವಯತೆಯೊಂದಿಗೆ ಬದುಕಲು ಮತ್ತು ಕೆಲಸ ಮಾಡಲು ಕಲಿಯುತ್ತೇವೆ. ಅರಿವನ್ನು ಅಂದ್ರೆ ಅವೇರ್ನೆಸ್ ಅಂತ ನಿನ್ನೆ ಮೊನ್ನೆ ಎಲ್ಲ ಸರ್ ನಮಗೆ ಜ್ಞಾನ ಹಂಚಿದ್ರಲ್ಲ, 2-3 ವಾರಗಳಲ್ಲಿ ಇದನ್ನ ಹೇಳಿದ್ದಾರೆ. ಅರಿವನ್ನು ಪ್ರಾಣ ಶರೀರದೊಳಗೆ ಕೊಂಡೊಯ್ಯಲು ಸಾಧ್ಯವಾಗುವುದು ಅಂತಿಮ ಸತ್ಯದತ್ತ ಒಂದು ಹೆಜ್ಜೆ ಹತ್ತಿರ ಬಂದಂತೆ, ಅಂದ್ರೆ ಅಲ್ಟಿಮೇಟ್ ರಿಯಾಲಿಟಿ ಅಂತ ಹೇಳ್ತೇವಲ್ಲ ಅದು. ಕೌಶಿತಕಿ ಉಪನಿಷತ್ತು ಹೀಗೆ ಹೇಳುತ್ತದೆ: ಈ ದೇಹಕ್ಕೆ ಜೀವವನ್ನು ತುಂಬುವುದು ಪ್ರಜ್ಞಾಪೂರ್ವಕ ಆತ್ಮವಾಗಿರುವ ಪ್ರಾಣ ಮಾತ್ರ. ಪ್ರಾಣವೇ ಜೀವನಾಡಿಯ ಅಂದ್ರೆ ಉಸಿರಿನ ಸಾರ. ಹಾಗಾದರೆ ಜೀವದ ಉಸಿರು ಎಂದರೇನು? ಅದು ಶುದ್ಧ ಪ್ರಜ್ಞೆ. ಮತ್ತು ಶುದ್ಧ ಪ್ರಜ್ಞೆ ಎಂದರೇನು? ಅದುವೇ ಜೀವದ ಉಸಿರು. ಬಹುಶಃ ನಾನು ಇಲ್ಲಿಗೆ ವಿರಾಮವನ್ನ ಹೇಳ್ತೇನೆ. ನಾವು ಇಷ್ಟು ದಿನ ಇದರಲ್ಲಿ ಏನು ಹೊಸದಿಲ್ಲ, ಆದರೆ ಇದು ವೈಜ್ಞಾನಿಕವಾಗಿದೆ. ಇದರಲ್ಲಿ ನಾನು ಏನು ಓದಿದೆ 3 ಚಾಪ್ಟರ್ಗಳು, ಈ 3 ಚಾಪ್ಟರ್ಗಳಲ್ಲಿ ಇರತಕ್ಕಂಥದ್ದನ್ನ ನಾವು ಈಗಲೇ ಹಿರಿಯ ಮಾಸ್ಟರ್ಸ್ಗಳಿಂದ ಸಾಕಷ್ಟು ಜ್ಞಾನವನ್ನ ಪಡ್ಕೊಂಡಿದ್ದೇವೆ. ಆದರೆ ನಮಗೆ ಅದು ವೈಜ್ಞಾನಿಕವಾಗಿ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಹೇಳತಕ್ಕಂಥದ ಅರಿವಿರಲಿಲ್ಲ. ಅದನ್ನ ಈ ಯೋಗ, ಸ್ವರ ಯೋಗ ಇದೆಯಲ್ಲ, ಈ ಪುಸ್ತಕದಲ್ಲಿ ಅದನ್ನ ವೈಜ್ಞಾನಿಕವಾಗಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ನಾನು ತಮ್ಮ ಮುಂದೆ ಪ್ರಚುರಪಡಿಸಿದ್ದೇನೆ. ಇಷ್ಟೊತ್ತು ಕೇಳಿದ ತಮ್ಗೆಲ್ರಿಗೂ ಸಹ ಧನ್ಯವಾದಗಳು. ಇದನ್ನ ನಾನು ಪ್ರತಿ ಸಲ ಹೇಳ್ತೇನೆ, ಇದು ಅಷ್ಟು ಸುಲಭದಲ್ಲಿ ಅರ್ಥ ಆಗತಕ್ಕಂಥ ಪುಸ್ತಕ ಅಲ್ಲ ಅಂತ ಹೇಳ್ತಕ್ಕ. ಅದಕ್ಕೆ ನಾನು ಹೇಳಿದ್ದು 10 ಸಲ 12 ಸಲ ನಾನು ಓದ್ತಾ ಇದ್ದೇನೆ ಇದನ್ನ ಅಂತ ಹೇಳ್ಕೊಂಡು. ಸೊ ಆದ ಕಾರಣ ನನಗೊಂದು ಮನಸ್ಸಿತ್ತು, ಈ ಸ್ವರಯೋಗದ ಬಗ್ಗೆ ಎಲ್ರಿಗೂ ಇದನ್ನ ಗಮನಕ್ಕೆ ತರಬೇಕು. ನೀವು ಪುಸ್ತಕವನ್ನ ತಗೊಂಡು ಓದಿದ್ರೆ ತುಂಬಾ ಅರ್ಥ ಆಗ್ತದೆ. ಜೊತೆಗೆ ಮಕ್ಕಳಿಗೆ ಇದನ್ನ ಓದಿಸಿದ್ರೆ ಅವರು ವೈಜ್ಞಾನಿಕ ರೂಪ ಏನು, ನಾವ್ಯಾಕೆ ಉಸಿರು ತಗೊಳ್ಳಿ, ದೀರ್ಘವಾಗಿ ಉಸಿರು ಬಿಡಿ ಅಂತ ಹೇಳ್ತೇವೆ ಅಂತ ಹೇಳತಕ್ಕಂಥದ್ದು ಖಂಡಿತವಾಗೂ ಅರ್ಥ ಆಗ್ತದೆ ಅಂತ ಹೇಳುತ್ತಾ ಎಲ್ರಿಗೂ, ಕೇಳುಗರಿಗೆ ಎಲ್ರಿಗೂ ಸಹ ವೇದಿಕೆಯಲ್ಲಿರೋ ಪ್ರತಿಯೊಬ್ಬರಿಗೂ ಧನ್ಯವಾದವನ್ನ ಹೇಳ್ತೇನೆ.